ನಾನು ಆರಂಭದಲ್ಲೇ ಹೇಳ್ತಾ ಇದ್ದೆ ಸರ್, ಕನಸಿನ ಬೆಂಗಳೂರು ಹೇಗಿರಬೇಕು ಏನು ಎತ್ತ ಅಂತ. ನಾವು ಎಲ್ಲ ರೀತಿಯಿಂದಲೂ ಮುಂದೆ ಇದ್ದೀವಿ. ಆದರೆ ಹಲವು ಸೌಲಭ್ಯಗಳು ಅಂತ ಬಂದಾಗ ಬೇರೆಯವರು ಇಡೀ ದೇಶದಲ್ಲಿ ಬೆಂಗಳೂರನ್ನ ಟೀಕೆ ಮಾಡುವಂತಹ ಪರಿಸ್ಥಿತಿ ಇದೆ. ಸೊ ನಿಮ್ಮ ಪ್ರಕಾರ ಅಭಿವೃದ್ಧಿ ಆಗಬೇಕಾಗಿರುವಂತಹ ಬೆಂಗಳೂರು ಹೇಗಿರಬೇಕು, ಹೇಗಿರುತ್ತೆ, ತಾವು ಯಾವ ರೀತಿಯ ಕನಸನ್ನ ಕಂಡಿದ್ದೀರಿ? ನಮಸ್ಕಾರ. ಬೆಂಗಳೂರು ಕೋಟ್ಯಾಂತರ ಜನರಿಗೆ ಕನಸು ಕೊಟ್ಟಿರುವಂಥ, ಕನಸನ್ನ ಕಟ್ಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿರುವಂಥ ನಗರ. ನಮ್ಮ ಕುಟುಂಬ ಕೂಡ ಚಿಕ್ಕಮಗಳೂರಿನಿಂದ ಹಲವು ದಶಕಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದು. ನಮ್ಮ ರೀತಿನೇ ಕೋಟ್ಯಾಂತರ ಕುಟುಂಬಗಳು ಬೆಂಗಳೂರಿಗೆ ಬಂದು ಈ ಊರನ್ನ ತನ್ನದು ಮಾಡ್ಕೊಳ್ತು. ನಾವು ಬೆಂಗಳೂರನ್ನ ನಮ್ಮದು ಮಾಡ್ಕೊಂಡ್ವಿ. ಇವತ್ತು ಇದೇ ಊರು ನಮಗೆ ಜೀವನ ಕೊಟ್ಟಿದೆ, ಅಸ್ತಿತ್ವ ಕೊಟ್ಟಿದೆ, ಒಂದು ಐಡೆಂಟಿಟಿ ಕೊಟ್ಟಿದೆ. ಇವತ್ತು ಪಾರ್ಲಿಮೆಂಟ್ನಲ್ಲಿ ಹೋದರೂ ಕೂಡ ಅಲ್ಲಿನ ಸಂಸದರು ನನ್ನ ನೋಡಿದ್ರೆ ಇವನು ಬೆಂಗಳೂರಿನ ಹುಡುಗ ಅಂತಾರೆ. ನನಗೊಂದು ಅದ ಐಡೆಂಟಿಟಿ ಕೊಟ್ಟಿರುವಂಥ ಊರಿದು. ಆದರೆ ಈ ಊರು ಇಷ್ಟೆಲ್ಲ ಒಂದು ಕೆಪಾಸಿಟಿ ಇದ್ದು, ಇಷ್ಟೆಲ್ಲ ಅಬಿಲಿಟಿ ಇದ್ದು ಕೂಡ ಇಡೀ ದೇಶಕ್ಕೆ ಆರ್ಥಿಕ ರಾಜಧಾನಿಯಾಗಿ ಶಕ್ತಿ ಕೊಡಬಲ್ಲಂಥ ಶಕ್ತಿ ಇದ್ರೂ ಕೂಡ ಲಿಟ್ರಲಿ ಈ ಊರು ಟ್ರಾಫಿಕ್ ಜಾಮ್ನಲ್ಲಿ ಸಿಗಾಕೊಂಡ್ಬಿಟ್ಟಿದೆ. ನಮ್ಮ ಕನಸಿನ ಬೆಂಗಳೂರು ಹೇಗಿರಬೇಕು ಅಂತಂದ್ರೆ ಅದಕ್ಕೇನೋ ಬಹಳ ಸ್ಟಡಿ ಮಾಡಿ ಇನ್ನೇನೋ ಮಾಡಬೇಕಾಗಿಲ್ಲ. 10 ಅಂಶಗಳಲ್ಲಿ ಈ ಊರು ಯಾವ ರೀತಿ ಆಗಬೇಕು ಅಂತ ನಮ್ಗೆ ಅನ್ನಿಸ್ಬೇಕು. ನಮ್ಮ ಆಗ್ಲೇ ಪೂರ್ವಜರು ಇದನ್ನೆಲ್ಲ ಯೋಚನೆ ಮಾಡ್ಬಿಟ್ಟಿದ್ದಾರೆ. ಈಗ ಜಸ್ಟ್ ನಾನು ಈ ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಮುಂಚೆ ವಿಜಯನಗರದಲ್ಲಿ ದೀಪಾಂಜಲಿ ನಗರದಲ್ಲಿದ್ದೆ. ದೀಪಾಂಜಲಿ ನಗರದ ಕೆರೆ 8 ಎಕರೆ ಇತ್ತು, ಅದು ಇವಾಗ 3 ಎಕರೆ ಆಗಿದೆ ಅಂತಂದ್ರು. ಇನ್ನು 4.5 ಎಕರೆ ಒತ್ತುವರಿ ಆಗಿದೆ ಅಂತ. ಇದು ನಮ್ಮ ಕನಸಿನ ಬೆಂಗಳೂರಲ್ಲ. ನೀವಿವತ್ತು ರಸ್ತೆಯಲ್ಲಿ ಬರ್ತಾ ಇದ್ರೆ ವಿಜಯನಗರದಿಂದ ಇಲ್ಲಿಗೆ ಬರಕ್ಕೆ 1 ಗಂಟೆ 10 ನಿಮಿಷ ಒಂದು ಮೇನ್ ರೋಡ್ ಕ್ರಾಸ್ ಮಾಡಕ್ ಬೇಕಾಯ್ತು. ಇದು ಕನಸಿನ ಬೆಂಗಳೂರಲ್ಲ. BMTC ಬಸ್ನ ಆಕ್ಸಿಡೆಂಟ್ ಆಗಿ ಯಾರೋ ತೀರ್ಕೊಂಡಿದ್ದಂಥ ಆಟೋ ರಿಕ್ಷಾ ಡ್ರೈವರ್ ತೀರ್ಕೊಂಡಂಥ ಇವತ್ತು ಹೆಡ್ಲೈನ್ಸ್ ನಲ್ಲಿ ಓಪನ್ ಮಾಡಿದ್ವಿ. ಇದು ಬೆಂಗಳೂರಿನ, ಇದು ಕನಸಿನ ಬೆಂಗಳೂರಲ್ಲ. ನಮ್ಮ ಕನಸಿನ ಬೆಂಗಳೂರು ಸ್ವಚ್ಛವಾಗಿರಬೇಕು. ಮಕ್ಕಳಿಗೆ ಆಟ ಆಡ್ಲಿಕ್ಕೆ ವಿಶಾಲವಾದಂಥ ಕ್ರೀಡಾಂಗಣಗಳಿರಬೇಕು, ಪಾರ್ಕ್ಗಳಿರಬೇಕು, ಹಸಿರಾಗಿರಬೇಕು. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀವು ಓಡಾಡೋದಿಕ್ಕೆ 5 ನಿಮಿಷ 10 ನಿಮಿಷ ದೂರದಲ್ಲಿ ನಿಮ್ಗೊಂದು ಮೆಟ್ರೋ ಸ್ಟೇಷನ್ ಸಿಗೋ ರೀತಿ ಇರಬೇಕು. ಆದಷ್ಟು ಕಡಿಮೆ ಜನ ಕಾರ್ಗಳಲ್ಲಿ ಓಡಾಡುವಂತಾಗಬೇಕು. ಮ್ಯಾಕ್ಸಿಮಮ್ ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಓಡಾಡುವಂತಾಗಬೇಕು. ಹೇಗೆ ನಾವು ಟೋಕಿಯೋದಲ್ಲಿ, ಸಿಂಗಪೂರ್ನಲ್ಲಿ ಒಂದು ಸ್ವಚ್ಛವಾಗಿರುವಂಥ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫಸ್ಟ್ ಇರುವಂಥ ನಗರಗಳನ್ನು ನೋಡ್ತೀವಿ, ಆ ರೀತಿ ಬೆಂಗಳೂರು ಇರಬೇಕು. ಸರ್ಜಾಪುರದಿಂದ ಗಿರಿನಗರಕ್ಕೋ, ಸರ್ಜಾಪುರದಿಂದ ವಿಜಯನಗರಕ್ಕೋ ಬರಬೇಕು ಅಂತಂದ್ರೆ ಬೆಂಗಳೂರಿನಿಂದ ಮೈಸೂರಿಗೆ ಹೋಗೋ ಅಷ್ಟು ಸಮಯ ಆಗುವಂಥದ್ದಾಗಬಾರ್ದು. ಅದಕ್ಕಿಂತ ಸುಲಭವಾಗಿ ಓಡೋ ರೀತಿ ಆಗಬೇಕು. ನಮ್ಮ ಕೆರೆ ಕಟ್ಟೆಗಳು ಒತ್ತುವರಿಗಳನ್ನು ತೆಗೆದು ನಮಗೆ ಬೆಂಗಳೂರಿನಲ್ಲಿ ಹೇಗೆ ಸಿಟಿ ಆಫ್ 1000 ಲೇಕ್ಸ್ ಅಂತ ಕರೀತಿತ್ತು ಬೆಂಗಳೂರನ್ನ. ಕೆಂಪೇಗೌಡರ ಕಾಲದಲ್ಲಿ ಸಾವಿರಾರು ಕೆರೆಕಟ್ಟೆಗಳನ್ನು ನಿರ್ಮಾಣ ಮಾಡಲಾಗಿತ್ತು. ಮತ್ತೆ ಬೆಂಗಳೂರಿನಲ್ಲಿ ಆ ರೀತಿ ಕೆರೆಕಟ್ಟೆಗಳು ಬರಬೇಕು. ಅಲ್ಲಿ ಯುವಕರು ಕಯಾಕಿಂಗು, ಕೆನೂಯಿಂಗು, ಅಲ್ಲಿ ಈಜು ಹೊಡೆಯುವಂಥದ್ದು, ಅಲ್ಲಿನ ಒಂದು ನೈಸರ್ಗಿಕ ಸಂಪತ್ತನ್ನು ಎಂಜಾಯ್ ಮಾಡುವಂಥ ವ್ಯವಸ್ಥೆಗಳು ಅದಾಗಬೇಕು. ಲಾಲ್ಬಾಗು ಕಬ್ಬನ್ ಪಾರ್ಕು, ನಮ್ಮ ಸಿಟಿ ಒಳಗಡೆ ಇರುವಂಥ 2 ಬ್ರಿಟಿಷರು ಮತ್ತೆ ಹೈದರ್ ಅಲಿ ಕಾಲದಲ್ಲಿ ನಿರ್ಮಾಣ ಆದಂಥ ದೊಡ್ಡ ಪಾರ್ಕ್ಗಳನ್ನು ಬಿಟ್ಟರೆ ಆ ರೀತಿಯ ಲ್ಯಾಂಡ್ ಮಾರ್ಕ್ ಅನ್ನುವಂಥ ಒಂದು ಗ್ರೀನ್ ಸ್ಪೇಸನ್ನು ನಾವು ಕ್ರಿಯೇಟೇ ಮಾಡಲಿಲ್ಲ. ಆ ಥರದ್ದು ಇನ್ನಷ್ಟು 8-10 ಸ್ಪೇಸ್ಗಳು ಕ್ರಿಯೇಟ್ ಆಗಬೇಕು. ಬೆಂಗಳೂರಿನ CBD, ಯಾವ್ದು ನಾವು ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಅಂತ ಕರಿತೀವಿ, ಈಗಲೂ ಕೂಡ ನಮ್ಮಲ್ಲಿ ಬಹಳ ಎತ್ತರವಾಗಿರುವಂಥ ಕಟ್ಟಡಗಳು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ನಾವು FAR ಅನ್ನು ನಾವು ರಿಸ್ಟ್ರಿಕ್ಟ್ ಮಾಡಿಬಿಟ್ಟಿದ್ದೀವಿ. ಹೇಗೆ ನ್ಯೂಯಾರ್ಕ್ನಲ್ಲಿ, ಹೇಗೆ ದುಬೈನಲ್ಲಿ, ಶಾಂಘೈನಲ್ಲಿ 150-200 ಅಡಿ ಇದು ಫ್ಲೋರ್ಗಳ ಇರುವಂಥ ಕಟ್ಟಡಗಳಿರ್ತವೆ. ಅಂಥ ಗಗನಚುಂಬಿ ಕಟ್ಟಡಗಳು ನಮ್ಮಲ್ಲಿ ಬರಬೇಕು. ಇದೆಲ್ಲದರ ಜೊತೆಗೆ ಈಗಾಗಲೇ ಬೆಂಗಳೂರು ಪ್ರಪಂಚದ ದೊಡ್ಡ ಟ್ಯಾಲೆಂಟ್ ಮ್ಯಾಗ್ನೆಟ್, ಟ್ಯಾಲೆಂಟ್ ಹಬ್. ಇದು ಪ್ರಪಂಚದ ಯಾವುದೇ ಸ್ಟಾರ್ಟಪ್ಪು, ಯಾವುದೇ ಕಂಪನಿ, ಯಾವುದೇ ಒಂದು ಹೊಸದನ್ನ ನಾನು ಪ್ರಯೋಗ ಮಾಡಬೇಕು ಅಂತಂದ್ರೆ ಅವರು ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಬೆಂಗಳೂರು ಒಂದು ರೀತಿ ಲ್ಯಾಬೊರೇಟರಿ ಆಗಬೇಕು ಹೊಸ ಎಕ್ಸ್ಪೆರಿಮೆಂಟಿಗೆ, ತಂತ್ರಜ್ಞಾನಕ್ಕೆ, ಇನ್ನೋವೇಷನ್ಗೆ. ಹೇಗೆ ಬೆಂಗಳೂರಿನಿಂದ ಜನ ಇವತ್ತು ಅಮೆರಿಕಾಗೆ ಹೋಗ್ತಾರೋ, ಬೆಂಗಳೂರಿನಿಂದ ಜನ ಇವತ್ತು ನಾವು ಒಳ್ಳೆ ಕೆಲಸ ಮಾಡಬೇಕು ಅಂತಂದ್ರೆ, ಟೆಕ್ನಾಲಜಿಲಿ ಕಟಿಂಗ್ ಎಡ್ಜ್ ಕೆಲಸ ಮಾಡಬೇಕು ಅಂತಂದ್ರೆ ನಾವು ಇನ್ಯಾವುದೋ ದೇಶಕ್ಕೆ ಹೋಗಬೇಕು, ಜರ್ಮನಿಗೆ ಹೋಗಬೇಕು ಅಂತಾರೋ, ಅದು ರಿವರ್ಸ್ ಆಗಬೇಕು.
ಜರ್ಮನಿ, ನ್ಯೂಯಾರ್ಕ್ ನಲ್ಲಿರುವಂತಹ ಇಂಜಿನಿಯರ್ಸ್ಗಳು ಅಬ್ಸಲ್ಯೂಟ್ ಕಟಿಂಗ್ ಎಡ್ಜ್ ಕೆಲಸ ಮಾಡಬೇಕು ಅಂತಂದ್ರೆ, GCCಗಳಲ್ಲಿ ಕೆಲಸ ಮಾಡಬೇಕು ಅಂದ್ರೆ, ಎಮರ್ಜಿಂಗ್ ಟೆಕ್ನಾಲಜೀಸ್ ಅಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ನಾನು ಬೆಂಗಳೂರಿಗೆ ಹೋಗಬೇಕು ಅಂತಿರಬೇಕು. ಅಂಥ ಕ್ವಾಲಿಟಿ ಆಫ್ ಲೈಫ್ನ ಬೆಂಗಳೂರಿನ ಜನ ಅನುಭವಿಸುವಂತದ್ದಾಗಬೇಕು. ಬಟ್ ಸಮಸ್ಯೆ ಏನಾಗ್ತಿದೆ ಅಂದ್ರೆ ತೇಜಸ್ವಿ, ಇದು ಕನಸಿನ ಬೆಂಗಳೂರು. ಗುಂಡಿಗಳಿಗೆ ಭಯ ಬಿದ್ದು ವಾಪಸ್ ಓಡೋಗ್ತಿದ್ದಾರೆ. ಅಲ್ಲ, ಹೊಣೆ ಯಾರು ಅಂತ? ಇದು ವಾಸ್ತವ. ನೀವು ಕನಸು ಅಂತ ಕೇಳಿದ್ರಿಂದ ನಾನು ಕನಸು ಕಟ್ಟೆ ಹೇಗಿರ್ಬೇಕು ಅಂತ. ನೀವು ವಾಸ್ತವಕ್ಕೆ ಬಂದಾಗ ಇಲ್ಲ ಇದು ಏನು ಅಂತ ನಾನು ಆಗ್ಲೇ ನಿಮ್ಗೆ ಹೇಳಿದೆ ಯಾವ ತರದಿದೆ ಅಂತ. ಬಟ್ ಬೆಂಗಳೂರಿನಲ್ಲಿ, ಇದು ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ನಗರ, ಭಾರತದ ನಗರ ಟ್ರೂಲಿ ಇಂಟರ್ನ್ಯಾಷನಲ್ ಸಿಟಿ ಆಗ್ಬೋದು ಅನ್ನೋದಾದ್ರೆ 365 ದಿವಸವೂ ಕೂಡ ವಿದೇಶದಿಂದ ಬರುವಂಥ ಪ್ರವಾಸಿಗರನ್ನ, ಜನರನ್ನ, ಟ್ಯಾಲೆಂಟನ್ನ ಅಟ್ರಾಕ್ಟ್ ಮಾಡಿಕೊಂಡು ತನ್ನದು ಮಾಡಿಸ್ಕೊಳ್ಬೋದು ಅನ್ನೋದಾದ್ರೆ ಅದು ಬೆಂಗಳೂರು ಮಾತ್ರ ಸಾಧ್ಯ. ನಮ್ಮಲ್ಲಿರುವಂಥ ಟ್ಯಾಲೆಂಟು, ನಮ್ಮಲ್ಲಿರುವಂಥ ವೆದರು, ನಮ್ಮಲ್ಲಿರುವಂಥ ಒಂದು ಆಪರ್ಚುನಿಟಿ ಸ್ಕೇಲು, ಮತ್ತೆಲ್ಲಕ್ಕಿಂತ ಮಿಗಿಲಾಗಿ ಕನ್ನಡದ ಜನ ಏನು ಬೆಂಗಳೂರಿನಲ್ಲಿ ಇಲ್ಲಿದ್ದಾರೆ, ಎಲ್ಲರನ್ನ ಅಪ್ಕೊಳ್ಳುವಂಥ, ಹೊಸತನಕ್ಕೆ ತನ್ನನ್ನು ತಾನು ತೆರ್ಕೊಳ್ಳುವಂಥ ಜನ, ಈ ಕಾಸ್ಮೋಪಾಲಿಟನಿಸಮ್ ಏನಿದೆ ಅದು ಬೆಂಗಳೂರಿನ ವಿಶೇಷತೆ. ದಿಸ್ ಈಸ್ ದ ಮೋಸ್ಟ್ ಅಮೇಝಿಂಗ್ ಸಿಟಿ ಇನ್ ಇಂಡಿಯಾ, ಅದರಲ್ಲಿ ಡೌಟೇ ಇಲ್ಲ. ಎಸ್, ನಿಜ, ಅದರಲ್ಲಿ ಯಾವುದೇ ರೀತಿಯ ಸಂಶಯ ನಮಗೂ ಕೂಡ ಇಲ್ಲ. ಆದರೆ ಈಗ ನೀವು ಹಲವು ಕನಸುಗಳನ್ನು ಹೇಳಿದ್ರಿ. ಆ ಕನಸುಗಳ ವಿರುದ್ಧವಾಗಿ ವಾಸ್ತವವನ್ನು ನಾವು ನೆನೆಸ್ಕೊಂಡಾಗ ನಾವು ಅದನ್ನು ರೀಚ್ ಆಗ್ತೀವ ಅನ್ನುವಂತಹ ಸಂಶಯ ನಮ್ಮನ್ನ ಕಾಡ್ತಾ ಇದೆ. ಸದ್ಯ ಬೆಂಗಳೂರಿನಲ್ಲಿ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿರೋದಕ್ಕೆ ಪ್ರಾಮಾಣಿಕವಾಗಿ ನಾವು ಮಾತಾಡ್ತಾ ಹೋದ್ರೆ ಯಾರು ಹೊಣೆ ಆಗ್ತಾರೆ? ಇಷ್ಟು ವರ್ಷಗಳ ಕಾಲ ಬೆಂಗಳೂರಿನ ಆಳಿರುವಂಥ ಎಲ್ಲ ಸರ್ಕಾರಗಳು, ನಾನು ಪಕ್ಷಾತೀತವಾಗಿ ಹೇಳ್ತಾ ಇದ್ದೀನಿ, ಈ ಪ್ಲಾಟ್ಫಾರ್ಮ್ನಲ್ಲಿ ನಾನು ಬಿಜೆಪಿಯವನಾಗಿ ಮಾತನಾಡ್ತಾ ಇಲ್ಲ, ಒಬ್ಬ ಬೆಂಗಳೂರಿನ ಯುವಕನಾಗಿ, ನಾಗರಿಕನಾಗಿ ನಾನು ಮಾತನಾಡ್ತಾ ಇದ್ದೀನಿ. ಟ್ರಾಫಿಕ್ ಜಾಮ್ನಲ್ಲಿ 2 ಗಂಟೆ ಒದ್ದಾಡ್ತಾ ಇರಬೇಕಾದಾಗ, ಗುಂಡಿಗಳು ಇರುವಂಥ ರಸ್ತೆಯಲ್ಲಿ ಬೆನ್ನು ಮುರ್ಕೊಳ್ತಾ ಇರಬೇಕಾದಾಗ ಅದು ಬಿಜೆಪಿಯವರಿಗೆ ಮಾತ್ರ ಅಥವಾ ಕಾಂಗ್ರೆಸ್ನವರಿಗೆ ಮಾತ್ರ ಅಂತಲ್ಲ, ಇಡೀ ಬೆಂಗಳೂರಿನವರಿಗೆ ಎಲ್ರಿಗೂ ಆಗುತ್ತೆ. ರಾಜಕೀಯ ಹೊರತುಪಡಿಸಿ ನಾನು ಇಲ್ಲಿ ಮಾತನಾಡ್ತಾ ಇದ್ದೀನಿ. ಇಷ್ಟು ವರ್ಷ ಯಾವ್ಯಾವ ಸರ್ಕಾರಗಳು ಬಂದವು, ಅವು ಮಾಡ್ಬೋದಾಗಿದ್ದಷ್ಟು ಕೆಲಸಗಳು ಬಹುಶಃ ಬೆಂಗಳೂರಿಗೆ ಮಾಡಲಿಲ್ಲ. ನನಗನ್ಸೋ ಅಂಥದ್ದು ಗೋಲ್ಡನ್ ಪೀರಿಯಡ್ ಬೆಂಗಳೂರಿಗೆ ಇದ್ದಿದ್ದು SM ಕೃಷ್ಣ ಅವರ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ. ಅದಾದ ಮೇಲೆ ಬೆಂಗಳೂರಿನ ಡಿಟರಿಯರೇಷನ್ ಕಂಟಿನ್ಯೂ ಆಗ್ತಾ ಬಂದಿದೆ. ಇದ್ರ ಜೊತೆಗೆ ಬೆಂಗಳೂರಿನ ಜನ ಕೂಡ ನನಗೆ ಕೆಲವು ಸತಿ ಅನಿಸುತ್ತೆ, ಯಾಕೆ ಜನ ಇದನ್ನೆಲ್ಲ ನೋಡಿದ ಮೇಲೂ ಕೂಡ ದಂಗೆ ಹೇಳ್ತಾ ಇಲ್ಲ ಅಂತ. ಅಷ್ಟೊಂದು ಸತಿ ನಮಗೆ ಒಂದು ಆಶ್ಚರ್ಯ ಆಗುತ್ತೆ ಈ ಎಲ್ಲ ಸ್ಥಿತಿ ನೋಡಿದಾಗ, ಕಸ ಇದನ್ನ ನೋಡಿದಾಗ, ರಸ್ತೆಗಳ ಸ್ಥಿತಿ ನೋಡಿದಾಗ, ಎಲೆಕ್ಷನ್ಗಳೇ ಆಗಿಲ್ದಲೇ ಇರೋದು ನೋಡಿದಾಗ, ಇದನ್ನೆಲ್ಲ. ಆದರೆ ಈ ಎಲ್ಲದನ್ನ ಯಾರು ಹೊಣೆ ಅಂತ ಕೇಳಿದಾಗ ಒಂದೇ ಲೈನಲ್ಲಿ ಹೇಳಬೇಕು ಅಂತಂದ್ರೆ, ಪಕ್ಷಾತೀತವಾಗಿ ಇಷ್ಟು ವರ್ಷಗಳ ಕಾಲ ಯಾರು ಬೆಂಗಳೂರಿನ ಜವಾಬ್ದಾರಿ ಹೊತ್ಕೊಂಡು ಬೆಂಗಳೂರಿನ ನೇತೃತ್ವ ಮಾಡ್ಕೊಂಡು ಬಂದಿದ್ರು ಅವರೆಲ್ಲರೂ ಕೂಡ ಇದರ ಹೊರೆ ಹೊತ್ಕೊಳ್ಬೇಕಾಗತ್ತೆ. ಬೆಂಗಳೂರು ಅಭಿವೃದ್ಧಿ ಆಗಿಲ್ಲ ಅಂತಲ್ಲ, 15, 20, 30 ವರ್ಷ ಕಂಪೇರ್ ಮಾಡಿದ್ರೆ ಬಹಳ ಮುಂದುವರೆದಿದೆ. ನಿನ್ನೆ ಕೂಡ ನಾವು ಬೊಮ್ಮನಹಳ್ಳಿಯ ಯಾವುದೋ ಒಂದು ಏರಿಯಾಗೆ ಹೋದಾಗ, ಮಂಗಮ್ಮನ ಪಾಳ್ಯ ಸುತ್ತಮುತ್ತ 20 ವರ್ಷದಿಂದ ಅಲ್ಲಿ ಕಾವೇರಿ ನೀರೇ ಇರಲಿಲ್ಲ. ಫಸ್ಟ್ ಟೈಮ್ ಕಾವೇರಿ ನೀರು ಬಂದಿದ್ದೇನೆ 15-20 ವರ್ಷದಿಂದ ಅಂತಿದ್ರು. ಎಷ್ಟೋ ಅಭಿವೃದ್ಧಿ ಆಗಿದೆ. ಆದರೆ ಈ ಅವಧಿಯಲ್ಲಿ ಏನು ಈ 30-40 ವರ್ಷದಲ್ಲಿ ಪ್ರಪಂಚದ ಬೇರೆ ಯಾವ್ಯಾವುದೋ ನಗರಗಳು ಎಷ್ಟು ಮುಂದಕ್ಕೆ ಹೋಯ್ತೋ ಆ ಅಭಿವೃದ್ಧಿ ಬೆಂಗಳೂರಿಗೆ ಆಗ್ಲಿಲ್ವಲ್ಲ ಅನ್ನೋದಷ್ಟೇ ನಮ್ಮ ಕೊರತೆ, ನಮ್ಮ ಬೇಜಾರು. ಈಗ ನಾವು ಬೆಂಗಳೂರಲ್ಲಿ ಮಳೆ ಬಂದ್ರೆ ಎಷ್ಟೆಲ್ಲ ಸಮಸ್ಯೆನ ಎದುರಿಸ್ತಾ ಇದ್ದೀವಿ. ಎಲ್ಲಿವರೆಗೂ ಅಂತಂದ್ರೆ ಅತಿಶಯೋಕ್ತಿ ಅನ್ನಿಸ್ಬೋದು, ಕೆಲವೊಬ್ರು ಈಜ್ಕೊಂಡೇ ಆಫೀಸ್ಗೆ ಹೋಗ್ಬೇಕು ಅಂತ ಕಾಮಿಡಿ ಮಾಡ್ತಿರ್ತಾರೆ. ಸೊ ಸರಾಗವಾಗಿ ಮಳೆ ನೀರು ಹರಿದು ಹೋಗುವಂತ ವ್ಯವಸ್ಥೆ ಆಗ್ತಾ ಇಲ್ಲ. ಮಳೆ ನೀರು ಸ್ಟಾಕ್ ಆದ್ರೆ ಅಲ್ಲಿರುವಂತ ಗುಂಡಿಗಳು ಕಾಣಿಸಲ್ಲ, ನಾವು ಕೈಯೋ ಕಾಲೋ ಮುರ್ಕೊಂಡು ಆಫೀಸ್ಗೆ ಹೋಗ್ಬೇಕಂತ ಪರಿಸ್ಥಿತಿ ಬಂದಿದೆ. ಇದನ್ನ ನೀವು ಕೂಡ ಒಬ್ಬ ಸಂಸದರಾಗಿ ಇದನ್ನ ಯಾವ ರೀತಿ ನೋಡ್ತೀರಿ ಅನ್ನೋದು ಪ್ರಶ್ನೆ. ಈ ಎಲ್ಲಾ ಸಮಸ್ಯೆಗಳು ನಿಮ್ಮನ್ನು ಯಾವ ರೀತಿ ಬಾಧಿಸುತ್ತೆ ಅಂತ? ಸರ್, ಇದು ಸಂಸದನಾಗಿ ಬಾಧಿಸೋದಕ್ಕಿಂತ ಹೆಚ್ಚಾಗಿ ಒಬ್ಬ ನಾಗರಿಕನಾಗಿ ಎಲ್ಲವೂ ಬಾಧಿಸುತ್ತೆ. ಬಟ್ ನಿಮ್ಗೆ ಜವಾಬ್ದಾರಿ ಇದೆ ಅಲ್ಲ, 100% ನಾನು ಹೇಳ್ತಿರೋದು. ಆದ್ರಿಂದ ಈ ಸಮಸ್ಯೆಯನ್ನು ನಮ್ಮಲ್ಲಿ ಯಾಕೆ ಇದು ಸಾಲ್ವ್ ಆಗಲ್ಲ ಅಂತ ನಾನು ಹೇಳ್ತೀನಿ ಕೇಳಿ. ಇವತ್ತು ಮಳೆ ಬಂತು, ಎಲ್ಲೋ ಒಂದ್ ಕಡೆ ಬ್ಲಾಕ್ ಆಯ್ತು, ನೀರು ಫ್ಲಡ್ ಆಯ್ತು. ನೀವು ಮೀಡಿಯಾದವ್ರು ಅದನ್ನ 2 ದಿವಸ 3 ದಿವಸ ತೋರಿಸ್ತೀರ. ಆ 3 ದಿವಸ ಟೈಮಿಗೆ ಅಧಿಕಾರಿಗಳು, ರಾಜಕಾರಣಿಗಳು ಒಬ್ರು ಇಬ್ರು ಎಲ್ಲರೂ ಓಡೋಗಿ ಅದಕ್ಕೆ ತೇಪೆ ಹಚ್ಚೋ ಕೆಲಸ ನಾವು ಮಾಡಕ್ ಪ್ರಯತ್ನ ಆಗುತ್ತೆ. ಮೀಡಿಯಾ ಅಟೆನ್ಷನ್ ಈ 3 ದಿವಸದಾದ್ಮೇಲೆ ಇನ್ಯಾವುದೋ ಒಂದು ಪ್ರಾಬ್ಲಮ್ ಬರುತ್ತೆ, ಇನ್ಯಾರೋ ತೀರ್ಕೊಳ್ತಾರೋ, ಇನ್ಯಾವುದೋ ಒಂದಾಗತ್ತೆ, ನೀವು 3 ದಿವಸ ಅಲ್ಲಿಗೆ ಹೋಗ್ತೀರಾ. ಇಲ್ಲ, 3 ದಿನಕ್ಕೆ ಗುಂಡೆ ಮತ್ತೆ ಅಲ್ಲಿ ಓಪನ್ ಆದ್ರೆ ಹೋಗ್ತೇವೆ ನಾವು ಅಲ್ಲಿ ವಾಪಸ್. ಅಲ್ಲ, ನಾನು ನಿಮಗೆ ವಾಸ್ತವ ಹೇಳ್ತಿದ್ದೀನಿ, ಮೀಡಿಯಾ ಇದನ್ನ ಮಾಡ್ತಿದ್ದೀನಿ ಅಂತಲ್ಲ. ನೋ ಇಶ್ಯೂಸ್. ನಾನು ಹೇಳ್ತಿರೋದು ಏನು ಅಂತಂದ್ರೆ,
ನಮ್ಮಲ್ಲಿ ಯಾವುದೇ ಒಂದು ಸೊಲ್ಯೂಷನ್ ಅನ್ನ ಪರ್ಮನೆಂಟ್ ಲೆವೆಲ್ಗೆ ನಾವು ತಗೊಂಡು ಹೋಗ್ತಾನೆ ಇಲ್ಲ. ಕರೆಕ್ಟ್. ಸರ್ಜರಿ ಮಾಡಿ ಸರಿ ಮಾಡಬೇಕಾಗಿ ಬೇರಿಗೆ ಹೋಗಿ ಇದನ್ನ ಸಾಲ್ವ್ ಮಾಡುವಂತ ಜಾಗದಲ್ಲಿ ನಾವು ಬ್ಯಾಂಡೇಡ್ ಹಾಕ್ತಾನೆ ಕೂತಿದೀವಿ. ಇವತ್ತು ಈ ಒಂದು ರಸ್ತೆ ಸರಿ ಮಾಡ್ತೀವಿ, ನಾಳೆ ಇನ್ನೊಂದು ಮಾಡ್ತೀವಿ. ಇವತ್ತು ಬೆಂಗಳೂರಿನಲ್ಲಿ ನಮ್ಮ ಮೆಜೆಸ್ಟಿಕ್ ಸೇರಿ ಬಹಳಷ್ಟು ಏರಿಯಾಗಳು ಕೆರೆಗಳನ್ನ ಮುಚ್ಚಿ ಏರಿಯಾಗಳನ್ನು ಮಾಡಿರುವಂಥದ್ದು. ನಿಮಗೆ ಮಳೆ ನೀರು ಬಂತು ಅಂತಂದ್ರೆ ಸಹಜವಾಗಿ ನೀರಲ್ಲಿ ಹೋಗಿ ಕೆರೆಗಳಲ್ಲಿ ಸೇರತ್ತೆ. ಇವತ್ತು ನೀವು ವಾಪಸ್ ನೀವು ಇದನ್ನಂತೂ ಹೇಳಕ್ಕಾಗಲ್ಲ, ಆ ಏರಿಯಾಗಳನ್ನೆಲ್ಲ ಒಡೆದಾಕಿ ವಾಪಸ್ ಕೆರೆ ಮಾಡಿ ಅಂತ. ಅಟ್ಲೀಸ್ಟ್ ನಾವು ಅದಕ್ಕೆ ಬೆಂಗಳೂರಿಗೆ ಕಾಂಪ್ರಹೆನ್ಸಿವ್ ಆಗಿ ಡ್ರೈನೇಜ್ ಯಾವ ಕಡೆಗೆ ಹೋಗಬೇಕು, ಕೆರೆ ಕಟ್ಟೆಗಳಿಗೆ ಈಗ ವಾಪಸ್ ಇರುವಂತ ಕೆರೆಗಳಿಗೆ ನಾವು ಯಾವ ತರ ಅಲ್ಲಿಂದ ನೀರು ಹೋಗೋ ರೀತಿ ನಾವು ಯಾವ ತರ ಮಾಡ್ಬೋದು, ಯಾವ ರೀತಿ ಗ್ರೇಡಿಯಂಟ್ಗಳನ್ನ ಮಾಡ್ಬೋದು. ಸ್ಟಾಮ್ ವಾಟರ್ ಡ್ರೈನ್ಗಳು ಬೆಂಗಳೂರಿನಲ್ಲಿ ಎಷ್ಟೊಂದು ಕಡೆಗೆ ಎನ್ಕ್ರೋಚ್ಮೆಂಟ್ಗಳಾಗೋಗಿದೆ, ಅಲ್ಲಿ ನೀರೇ ಮುಂದಕ್ಕೆ ಹೋಗದಲ್ಲೇ ಇರುವಂತ ಸ್ಥಿತಿ ಇದೆ. ಅದನ್ನ ನಾವು ಸರಿ ಮಾಡ್ಬೋದಾ? ಇದನ್ನೆಲ್ಲದನ್ನು ಮಾಡ್ಲಿಕ್ಕೆ ಒಂದು ಇಚ್ಛಾಶಕ್ತಿ ಬೇಕು. ಎಷ್ಟೋ ನಗರಗಳು ಬೇರೆ ಬೇರೆ ದೇಶಗಳಲ್ಲಿ ಇದನ್ನ ಮಾಡಿ ತೋರಿಸಿದಾವೆ. ನಮ್ಮದೇ ದೇಶದಲ್ಲಿ ಅಹಮದಾಬಾದ್ನಲ್ಲಿ ರಿವರ್ ಫ್ರಂಟ್ ಅನ್ನ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿಗಳಿದ್ದಾಗೆ ಮಾಡಿ ತೋರಿಸಿದ್ರು. ಬೆಂಗಳೂರಿನಲ್ಲೂ ಮಾಡ್ಬೋದು. ಇವತ್ತು ಕೂಡ ನೋಡಿ, 6 ವರ್ಷದಲ್ಲಿ ನಾನು MP ಆದ್ಮೇಲೆ ನಾನು ನೋಡ್ತಿರುವಂಥದ್ದು, ಪ್ರತಿ ವರ್ಷ ಮಳೆ ಬರುತ್ತೆ, ಪ್ರತಿ ವರ್ಷ ಅದೇ ಜಾಗದಲ್ಲಿ ಮಳೆ ನೀರು ನಿಲ್ಲುತ್ತೆ. ಏನ್ ಪರಿವರ್ತನೆ ಆಯಿತು? ಯಾಕೆಂದ್ರೆ ನಾವು ಪ್ರತಿ ಸತಿನೂ ತೇಪೆ ಹಚ್ಚೋದೇ ಕೆಲಸ ಮಾಡ್ತಾ ಇರ್ತೀವಿ. ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಮಾಡುವಂತ, ಪರ್ಮನೆಂಟ್ ಆಗಿ ಈ ಒಂದು ಸಮಸ್ಯೆಗೆ ನಾವು 10 ವರ್ಷದ ಒಂದು ಪ್ರಾಜೆಕ್ಟ್ ನ ರನ್ ಮಾಡ್ತೀವಿ ಅನ್ನುವಂಥ ಇಚ್ಛಾಶಕ್ತಿ ಆಗ್ಲಿ, ಪ್ಲಾನಿಂಗ್ ಆಗ್ಲಿ ನಮ್ಮ ವ್ಯವಸ್ಥೆಗಳಲ್ಲೇ ನಾವು ನೋಡ್ತಾ ಇಲ್ಲ. ಇದು ನಮ್ಮಲ್ಲಿ ಆಗಿರುವಂತ ಪ್ರಾಬ್ಲಮ್. ಇದೇ ಪ್ರಾಬ್ಲಮ್ ರಸ್ತೆ ಗುಂಡಿಗಳಿಗೂ ಆಗಿರುವಂಥದ್ದು. ಈ ರಸ್ತೆ ಗುಂಡಿಗಳಿದೆಯಲ್ಲ ಸರ್, ಇದು ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ, ಕಾಂಟ್ರಾಕ್ಟರ್ಗಳಿಗೆ ಒಂದು ರೀತಿ ಕಾಮಧೇನು ಇದ್ದಂಗೆ. ಇದು ನಿಮಗೆ ರಸ್ತೆ ತುಂಬಾ ಚೆನ್ನಾಗಿದ್ದು ಬಿಟ್ರೆ ಗುಂಡಿನೇ ಬೀಳಲ್ಲ. ಅವಾಗ ನಿಮಗೆ ಪದೇ ಪದೇ ಅದನ್ನು ರಿಪೇರಿ ಮಾಡಿಸ್ಬೇಕು ಅನ್ನುವಂಥ ಅವಕಾಶನೇ ಬರಲ್ಲ. ರಿಪೇರಿ ಮಾಡಿಸ್ಲಿಲ್ಲ ಅಂದ್ರೆ ನೀವು ಮತ್ತೆ ಟೆಂಡರ್ ಕರಿಯಕ್ಕಾಗಲ್ಲ, ನೀವು ತ್ಯಾಪೆ ಹಚ್ಚಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ನಿಮಗೆ ಒಳ್ಳೆ ರಸ್ತೆಗಳೇ ಆಗಲ್ಲ. ನಿಮಗೆ ಇವತ್ತು ನಾನು ಆಕ್ಚುಲಿ ಕೇಳ್ತೀನಿ, ನೀವು BBMP ಅಧಿಕಾರಿಗಳನ್ನ, ಕಮಿಷನರ್ನ ಅಥವಾ ನೀವು DCM ಅವ್ರನ್ನ ಯಾರನ್ನಾರು ಕರೆದು ಕೇಳಿ, ಬೆಂಗಳೂರಿನಲ್ಲಿ ರಸ್ತೆ ಯಾವ ರೀತಿ ಇರಬೇಕು ಅನ್ನುವಂಥ ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ರಸ್ತೆ ನಮ್ಮಲ್ಲಿ ಆಗತ್ತಾ ಅಂತ. ಆ ರೀತಿ ಸ್ಟ್ಯಾಂಡರ್ಡ್ಸೇ ಇಲ್ಲ ನಮ್ಮಲ್ಲಿ. BBMPಗೆ ಕರೆಕ್ಟ್ ಆಗಿ ಟೆಂಡರ್ ಡಾಕ್ಯುಮೆಂಟ್ ಅನ್ನ ಕರೆಯುವಂತ ಒಂದು ಎಬಿಲಿಟಿ ಇಲ್ಲ. ಉದಾಹರಣೆಗೆ ಈಗ ಟನಲ್ ರೋಡ್ ಮಾಡ್ಲಿಕ್ಕೆ ಹೊರಟಿದ್ದಾರೆ. BBMP GB ಎಲ್ಲಾವುದು ಅದೇ ಬಿಡಿ, ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅದು. ಈಗ ಈ ಟನಲ್ ರೋಡ್ ಮಾಡಬೇಕು ಅಂತ, ಟನಲ್ ರೋಡ್ ನ DPR ನಲ್ಲಿ ಒಂದು 25 ಮಿಸ್ಟೇಕ್ಸ್ ಇದೆ. ನಿಮಗೆ ಕರೆಕ್ಟ್ ಆಗಿ ಯಾವ ರೀತಿ ಟೆಂಡರ್ ಕರಿಬೇಕು ಅನ್ನುವಂಥ ಒಂದು ಪ್ರಕ್ರಿಯೆ ಇಲ್ಲ. DPR ಮಾಡಬೇಕು ಅನ್ನುವಂಥ ಒಂದು ಕ್ವಾಲಿಟೇಟಿವ್ ಪ್ರಕ್ರಿಯೆ ಇಲ್ಲ. ಸ್ಟ್ಯಾಂಡರ್ಡ್ಸ್ ಅನ್ನ ಹೇಗೆ ಸೆಟ್ ಆಗಬೇಕು ಅನ್ನುವಂಥ ಒಂದು ವ್ಯವಸ್ಥೆ ಇಲ್ಲ. ನಮ್ಮ ಊರಲ್ಲಿ ಗುಂಡಿಬ್ಬರದಲ್ಲಿ ಇನ್ ಹೇಗೆ ಬರಕ್ ಸಾಧ್ಯ? 15ರಿಂದ 20% ಪೊಲಿಟಿಷಿಯನ್ಸ್ ಕಟ್ ತಗೊಂಡು, ಇನ್ನೊಂದು 10% ಅಧಿಕಾರಿಗಳು ಕಟ್ ತಗೊಂಡು ಲೋಕಲ್ ಲೆವೆಲ್ನಲ್ಲಿ 12% GST ಆಗಿ ಅವ್ರಿಗೆ ಕೆಲಸ ಮಾಡಕ್ ಉಳಿಯೋದೇನೆ ಒಂದು 40-45% ದುಡ್ಡು. ಆ 40% ದುಡ್ಡಲ್ಲಿ ಅವರು ಒಂದು 15-20% ಲಾಭ ಇಟ್ಕೊಳ್ಬೇಕು ಅಂತಂದ್ರೆ ನಿಮಗೆ ಎಂಥ ರಸ್ತೆ ಮಾಡ್ತಾರೆ ಅವರು? ಈಗಾಗಲೇ ಯಾವ್ದನ್ನ ಗುಂಡಿ ಮುಚ್ಚುವಂತ ಪ್ರಕ್ರಿಯೆ ನಡೀತಾ ಇದೆ ಬೆಂಗಳೂರಿನಲ್ಲಿ. ಎಷ್ಟೋ ಏರಿಯಾದಲ್ಲಿ ಎಲ್ಲಿ ಇವ್ರು ಗುಂಡಿ ಮುಚ್ಕೊಂಡ್ ಬರ್ತಾ ಇದ್ದಾರೆ ಒಂದ್ ಕಡೆಯಿಂದ, ಇನ್ನೊಂದ್ ಕಡೆ ಈಗಾಗಲೇ ಗುಂಡಿ ಕಿತ್ಕೊಂಡ್ ಬರ್ತಾ ಇದೆ. ಇದು ಬೆಂಗಳೂರಿನ ರಿಯಾಲಿಟಿ. ಇದು ಸರ್, ನಾವು ಬೇರೆ ದೇಶಕ್ಕೆ ಹೋದಾಗ ಈ ಬೆಂಗಳೂರಿನ ಎಷ್ಟೋ ಜನ, ಇದು ನನ್ನೊಬ್ಬನ ಕತೆ ಅಲ್ಲ. ಇವತ್ತು ಬೆಂಗಳೂರಿನಲ್ಲಿ ಪ್ರತಿ ಮನೆಯಲ್ಲೂ ಹೆಚ್ಚು ಕಡಿಮೆ ವಿದೇಶಕ್ಕೆ ಹೋಗಿ ಕೆಲಸ ಮಾಡಿ ಬರುವಂತವ್ರು ಜನ ಇದ್ದಾರೆ. ನೀವಲ್ಲಿ 2000 ಕಿಲೋಮೀಟರ್ ಓಡಾಡ್ತೀರಾ, 10 ದಿವಸ ಓಡಾಡ್ತೀರಾ, ಒಂದು ಗುಂಡಿ ಸಿಗಲ್ಲ ಅಲ್ಲಿ. ಬೆಂಗಳೂರಿಗಿಂತ ಜಾಸ್ತಿ ಮಳೆ ಬರುವಂತ ಊರಿರುತ್ತೆ, ಬೆಂಗಳೂರಿಗಿಂತ ಜಾಸ್ತಿ ಟ್ರಾಪಿಕಲ್ ಕ್ಲೈಮೇಟ್ ಇರೋದಿರುತ್ತೆ. ಆ ದೇಶಗಳಲ್ಲಿ ಆಗತ್ತೆ ಅಂದ್ರೆ ನಮ್ಮಲ್ಲಿ ಯಾಕೆ ಸರ್ ಆಗಲ್ಲ? ಇವತ್ತು ಮುಂಬೈದ ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಲಾಸ್ಟ್ 15 ದಿವಸದ್ದು ಮುಂಬೈದು ನೀವು ಹೆಡ್ಲೈನ್ಸ್ ಗಳನ್ನ ತೆಗೆದು ನೋಡಿ ನ್ಯೂಸ್ ಪೇಪರ್. ನವಿ ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೊಸದಾಗಿ ಪ್ರಾರಂಭ ಆಯಿತು. ವರ್ಷಕ್ಕೆ 90 ಮಿಲಿಯನ್ ಪ್ಯಾಸೆಂಜರ್ ಕೆಪಾಸಿಟಿ ಇರುವಂತದ್ದು. ಫಸ್ಟ್ ಹೆಡ್ಲೈನು. 33 ಕಿಲೋಮೀಟರ್ದು ಆಕ್ವಾ ಲೈನ್, ಮೆಟ್ರೋ ಲೈನ್ ಪ್ರಾರಂಭ ಆಯ್ತು. ಏರ್ಪೋರ್ಟ್ ಇಂದ ಕನೆಕ್ಟ್ ಮಾಡುವಂಥದ್ದು, ಬೋರಿವಿಲಿ ಕನೆಕ್ಟ್ ಮಾಡುವಂಥದ್ದು. ಕೋಸ್ಟಲ್ ರೋಡು, ಇನ್ನಿಗೆ ಬೇಕಾಗುವಂತ ಸಮುದ್ರನ ಮತ್ತೆ ನವಿ ಮುಂಬೈ ಕನೆಕ್ಟ್ ಮಾಡುವಂತ ಬ್ರಿಡ್ಜ್, ಸೇತುವೆಗಳು. ಈ ದೊಡ್ಡ ಇನ್ಫ್ರಾಸ್ಟ್ರಕ್ಚರ್ ರೆವಲ್ಯೂಷನ್ ನಾವು ಬೆಂಗಳೂರಿನಲ್ಲಿ, ಮುಂಬೈನಲ್ಲಿ ನೋಡ್ತಾ ಇದ್ದೀವಿ. ಅದೇ ಬೆಂಗಳೂರಿನಲ್ಲಿ ಹೆಡ್ಲೈನ್ಸ್ ಏನು ಅಂತಂದ್ರೆ, ಇಲ್ಲಿರೋ ಸರ್ಕಾರ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಗುಂಡಿ ಇಷ್ಟು ಮುಚ್ಚಿದ್ವಿ ಅನ್ನೋದನ್ನೇ ದೊಡ್ಡ ಸಾಧನೆ. ಗುಂಡಿ ಮುಚ್ಚೋದ್ ಸಾಧನೆನಾ ಅದು? ನಿಮ್ ಕೆಲಸ ಸರಿಯಾಗಿ ಮಾಡಿಲ್ಲ, ಅದಕ್ಕೋಸ್ಕರ ಗುಂಡಿ ಮುಚ್ತಾ ಇದ್ದೀರಾ ನೀವು. ಗುಂಡಿ ಮುಚ್ಚೋದೇ ಸಾಧನೆ ಅಲ್ಲ.
ನೀವು ಗುಂಡಿ ಇದೆ ಅಂತ ನೀವು ಕೇಳಿದ್ರೆ, ಇಲ್ಲ ರೀ ಪ್ರಧಾನ ಮಂತ್ರಿಗಳ ಮನೆ ಎದುರುಗಡೆ ಗುಂಡಿ ಇದೆಯಲ್ರಿ ಡೆಲ್ಲಿಲಿ, ಲಂಡನ್ ಅಲ್ಲಿ 2 ಗಂಟೆಗೆ ಟ್ರಾಫಿಕ್ ಅಲ್ಲಿ ಕಾಯ್ತಾರಲ್ರಿ ಅಂದ್ರೆ. ಲಂಡನ್ ಅಲ್ಲಿ ಮಳೆ ಬಂತು ಅಂತಂದ್ರೆ ಈ ತರ ಸರ್ಜಾಪುರದಲ್ಲಿ ಮನೆ ಒಳಗಡೆ 2 ಫೀಟ್ ತನಕ ನೀರ್ ಬರುತ್ತಲ್ಲ, ನೀರ್ ಬರ್ತಾ ಇದೆಯಾ? ನೀವು ಟ್ರಾಫಿಕ್ ವಿಚಾರ ಹೇಳ್ತಾ ಇದ್ರಿ, ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾ ಇದ್ರು ಬೆಂಗಳೂರಲ್ಲಿ ಟ್ರಾಫಿಕ್ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತದೆ, ಇದಕ್ಕೆ ಏನು ವ್ಯವಸ್ಥೆನೆ ಮಾಡ್ತಾ ಇಲ್ಲ ಸರ್ಕಾರ ಅಂತಂದ್ರೆ, ಅರೆ ಟ್ರಾಫಿಕ್ ಜಾಸ್ತಿ ಆದ್ರೆ ಆಗ್ಲಿ ಬಿಡ್ರಿ, ಇಟ್ಸ್ ಅ ಸೈನ್ ಆಫ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ. ನೋಡಿ, ಪ್ರಿಯಾಂಕ್ ಖರ್ಗೆ ಅವರು ಡೆವಲಪ್ಮೆಂಟ್ನ ಬಗ್ಗೆ ಮಾತನಾಡೋದಕ್ಕೆ ಯಾವುದೇ ಅಧಿಕಾರ ಇಲ್ದಲೇ ಇರುವಂಥವ್ರು. ಅವರು ಅವರ ಕುಟುಂಬ ಕಲಬುರ್ಗಿಯನ್ನ 70 ವರ್ಷ ಆಳ್ವಿಕೆ ಮಾಡಿ ಅಧಿಕಾರದಲ್ಲಿ ಇದ್ದು ಕೂಡ ಯಾವ ರೀತಿ ಇದೆ ಅಂತ ಆ ಭಾಗದವ್ರು ಒಂದ್ಸತಿ ನೋಡಿದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಡೆವಲಪ್ಮೆಂಟ್ ಬಗ್ಗೆ ಸರ್ಟಿಫಿಕೇಶನ್ ಕೊಡೋದು ಮಾತ್ರ ಯಾವ ರೀತಿ ಅನ್ನೋದು ಗೊತ್ತಾಗತ್ತೆ. ಅದೊಂದು ಅದಕ್ಕಿಂತ ದೊಡ್ಡ ಜೋಕ್ ಇಲ್ಲ. ಆದ್ರಿಂದ ಅದ್ರ ಬಗ್ಗೆ ನಾನು ಸೀರಿಯಸ್ ಆಗಿ ಹೇಳಕ್ ಹೋಗಲ್ಲ. ಟ್ರಾಫಿಕ್ ಎಲ್ಲ ಊರುಗಳಲ್ಲೂ ಟ್ರಾಫಿಕ್ ಇದೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಡಿಮೆ ಮಾಡಬೇಕು ಅಂತಂದ್ರೆ ಸರ್ಕಾರ ಮಾಡಬೇಕಾಗಿರೋದು ಏನು? ಟ್ರಾಫಿಕ್ ಸಮಸ್ಯೆ ಆಗೋದು ಯಾವಾಗ ಅಂತಂದ್ರೆ, ರಸ್ತೆಗಳಲ್ಲಿ ವೆಹಿಕಲ್ಗಳ, ಪ್ರೈವೇಟ್ ವೆಹಿಕಲ್ಗಳ ಸಂಖ್ಯೆ ಜಾಸ್ತಿ ಇದ್ದು ಸಾರ್ವಜನಿಕರು ಅನಿವಾರ್ಯವಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ಓಡಾಡುವಂತ ವ್ಯವಸ್ಥೆ ಇಲ್ದಲೇ ಇದ್ದಾಗ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಬೆಂಗಳೂರಿನಲ್ಲಿ ಸಮಸ್ಯೆ ಇರೋದು ಇದೇನೆ. ಬೆಂಗಳೂರಿನಲ್ಲಿ ಇವತ್ತು ಎಷ್ಟು ಜನಸಂಖ್ಯೆ ಇದೆಯೋ ಅದಕ್ಕಿಂತ ಹೆಚ್ಚು ಬೆಂಗಳೂರಿನಲ್ಲಿ ವೆಹಿಕಲ್ಗಳ ಸಂಖ್ಯೆ ಇದೆ. ಸಹಜವಾಗಿ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಇದಕ್ಕೆ ಸರಿ ಮಾಡಬೇಕು ಅಂತಂದ್ರೆ, ಟ್ರಾಫಿಕ್ ನಿಲ್ಲಿಸಬೇಕು ಅಂದ್ರೆ ಮಾಡಬೇಕಾಗಿರೋದೇನು? ಬರೋವಂಥ ಪ್ರತಿ ಸರ್ಕಾರ, ಇಲ್ಲಿರುವಂಥ ಅಧಿಕಾರದಲ್ಲಿರುವಂಥವ್ರು ಪ್ರತಿ ತಿಂಗಳು ನಾವು ಎಷ್ಟು ಪ್ರೈವೇಟ್ ವೆಹಿಕಲ್ಸ್ ಅನ್ನ ಕಡಿಮೆ ಮಾಡಿದ್ವಿ, ಎಷ್ಟು ಪರ್ಸೆಂಟೇಜ್ ಜನನ್ನ ಪಬ್ಲಿಕ್ ಟ್ರಾನ್ಸ್ಪೋರ್ಟಿಗೆ ಜಾಸ್ತಿ ಮಾಡಿದ್ವಿ ಎನ್ನುವಂಥ ಒಂದೇ ಮಾನದಂಡದ ಮೇಲೆ ಕೆಲಸ ಮಾಡಬೇಕು. ಆದ್ರೆ ಇಲ್ಲ ಆಗ್ತಿರೋದು ಉಲ್ಟಾ. ನಾನು ನಿಮಗೆ ಒಂದು 2-3 ಎಕ್ಸಾಂಪಲ್ ಕೊಡ್ತೀನಿ ಸರ್. ಬೆಂಗಳೂರಿನ ಮೆಟ್ರೋ ಲೈನ್ಗಳನ್ನ ನೀವು ಹೋಗಿ ಸರ್ವೆ ಮಾಡಿ. ಬೆಂಗಳೂರಿನಲ್ಲಿ ಪಿಂಕ್ ಲೈನು, ಆರೆಂಜ್ ಲೈನು, ರೆಡ್ ಲೈನು, ನಮ್ಮ ಬ್ಲೂ ಲೈನು, ಪ್ರತಿ ಮೆಟ್ರೋ ಲೈನು ಕೂಡ ಡಿಲೇ ಆಗಿದೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ನಿಲ್ಲಬೇಕು, ಸಮಸ್ಯೆ ಪರಿಹಾರ ಆಗಬೇಕು ಅಂದ್ರೆ ಮೆಟ್ರೋ ಒಂದೇ ರಾಮಬಾಣ, ಎಲ್ರಿಗೂ ಗೊತ್ತಿದೆ ಅದು. ಯೆಲ್ಲೋ ಲೈನ್ ಮೆಟ್ರೋ ಪ್ರಾರಂಭ ಆದ್ಮೇಲೆ ಸಿಲ್ಕ್ ಬೋರ್ಡ್ ನಲ್ಲಿ ಈ ಎಡಿ ಏನು ನಮ್ಮ ಏರಿಯಾಗಳಲ್ಲಿ ಸಮಸ್ಯೆ ಆಗ್ತಾ ಇತ್ತು, 37% ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗಿದೆ. ಸ್ಟಡಿಗಳು ಹೇಳ್ತಾ ಇದೆ. ನೀವು ಮೆಟ್ರೋ ಲೈನ್ ಅನ್ನ ನಾವು ಕರೆಕ್ಟಾಗಿ ಕಂಪ್ಲೀಟ್ ಮಾಡಲ್ಲ. ಆದ್ರೆ ಏನ್ ಮಾಡಕ್ ಹೋಗ್ತಿದ್ದೀರಿ ನೀವು? ಹೊಸದಾಗಿ ಒಂದು 18 ಕಿಲೋಮೀಟರ್ ಸುರಂಗ ಮಾರ್ಗ ತೋಡಕ್ ಹೋಗ್ತಾ ಇದೀರಿ. ಇವಾಗ 100 ಕಿಲೋಮೀಟರ್ ಹೊಸದಾಗಿ ಫ್ಲೈಓವರ್ ಮಾಡ್ತಾರಂತೆ. ನಮ್ಮ ಕೋರಮಂಗಲದಲ್ಲಿ ಈಜಿಪುರ ಫ್ಲೈಓವರ್ ಇದೆ. ಆ ಈಜಿಪುರ ಫ್ಲೈಓವರ್ 2 ಕಿಲೋಮೀಟರ್ ಉದ್ದದ ಫ್ಲೈಓವರ್. 8 ವರ್ಷ ಆಗಿದೆ ಅವ್ರಿಗೆ ಕಂಪ್ಲೀಟ್ ಮಾಡಕ್ಕಾಗಿಲ್ಲ BBMPಗೆ. ಅಂದ್ರೆ 8 ವರ್ಷಕ್ಕೆ 2 ಕಿಲೋಮೀಟರ್ ಮಾಡಿದ್ದಾರೆ. 8 ವರ್ಷಕ್ಕೆ 2 ಕಿಲೋಮೀಟರ್ ಮಾಡಿದ್ದಾರೆ ಫ್ಲೈಓವರ್. ಇನ್ನು 100 ಕಿಲೋಮೀಟರ್ ಫ್ಲೈಓವರ್ ಬೆಂಗಳೂರಿನಲ್ಲಿ ಮಾಡಬೇಕು ಅಂದ್ರೆ ಈ ಸರ್ಕಾರಕ್ಕೆ 800 ವರ್ಷ ಸಿಗುತ್ತೆ. 800 ವರ್ಷ ಆಗುತ್ತೆ ಇವ್ರೆ ಫ್ಲೈಓವರ್ ಮಾಡೋ ಅಷ್ಟೊತ್ತಿಗೆ. ಇನ್ನೊಂದು, ನೀವು ಮೊನ್ನೆ ಪೇಪರ್ ಅಲ್ಲ ನೋಡ್ತಿರ್ಬೋದು, ಸಿಂಗಲ್ ಪರ್ಸನ್ ಯಾರು ಕಾರಲ್ಲಿ ಓಡಾಡ್ತಾರೋ ಅವ್ರ ಮೇಲೆ ನಾವು ಟ್ಯಾಕ್ಸ್ ಹಾಕ್ತೀವಿ ಅಂತ ಶುರು ಮಾಡಿದ್ರು. ಆಮೇಲೆ ಉಪಮುಖ್ಯಮಂತ್ರಿಗಳು ಜನ ಎಲ್ಲ ಗಲಾಟೆ ಮಾಡಿದ ಮೇಲೆ ಅದನ್ನ ಇಲ್ಲ ನಮ್ದಲ್ಲ, ಇದು ಪ್ರಾಜೆಕ್ಟ್, ಇದು ಐಡಿಯಾ ಅಲ್ಲ ಅಂತ ಬಿಟ್ಟು. ಇದು ಏನ್ ಮಜವಾಗಿದೆ ನೋಡಿ. ಯಾರ ಅಧಿಕಾರಿಗಳು ಯಾರು ಐಡಿಯಾ ಕೊಟ್ಟಿದ್ದಾರೋ, ಇದು ಯಾರು ಕೊಟ್ಟಿದ್ದಾರೆ ಗೊತ್ತಿಲ್ಲ. ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕ್ರಿಯೇಟ್ ಮಾಡಲಿಲ್ಲ, ಅದಕ್ಕೋಸ್ಕರ ಜನ ಕಾರನ್ನ ತಗೊಂಡ್ರು. ಕಾರ್ ತಗೊಂಡಿದ್ದಕ್ಕೆ ಜನ ಅವ್ರಾಗ್ಲೇ ರೋಡ್ ಟ್ಯಾಕ್ಸ್ ಕಟ್ಟಿದ್ದಾರೆ. ಪ್ರತಿ ಲೀಟರ್ ಪೆಟ್ರೋಲ್ ಮೇಲೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ. 2 ಗಂಟೆ 1 ಕಿಲೋಮೀಟರ್ 2 ಕಿಲೋಮೀಟರ್ ಹೋಗಕ್ಕೆ ಟ್ರಾಫಿಕ್ ಜಾಮ್ ಅಲ್ಲಿ ಇರ್ತಾ ಇದ್ದಾರೆ. ಈಗ ಸಿಂಗಲ್ ಆಗಿ ಯಾರೋ ಕಾರಲ್ಲಿ ಹೋಗ್ತೀವಿ ಅಂದ್ರೆ ಅದ್ರ ಮೇಲೂ ನಾವು ಪೆನಾಲ್ಟಿ ಹಾಕ್ತೀವಿ ಅಂತಂದ್ರೆ ಈಗ ಯಾವ್ದೋ ಒಂದು ಎಂತೆಂತ ರೂಲ್ಸ್ಗಳು ಬರ್ತವೆ ಅನ್ನಕ್ಕೆ. ಈಗ ಒಂದು ಮನೇಲಿ 3 ಜನ ಇದ್ದಾರೆ, ಒಂದು ಕಾರ್ ಇದೆ ಅಂತ ಇಟ್ಕೊಳ್ಳಿ. ಗಂಡ ಹೆಂಡತಿನ ಮಗುನ ಸ್ಕೂಲಿಗೆ ಬಿಟ್ಟು, ಹೆಂಡತಿನ ಕೆಲ್ಸಕ್ಕೆ ಬಿಟ್ಟು ಅವನವನ್ ಕೆಲ್ಸಕ್ಕೆ ಹೋಗ್ಬೇಕು ಅಂತಂದ್ರೆ ಅಲ್ಲಿಂದ ಹೆಂಗ್ ಹೋಗ್ತಾನೆ? ಅದಕ್ಕೆ ಹೇಳ್ತಾರೆ ಇಲ್ಲ ಹೋಗಿ ಒಂದು ಸರ್ಟಿಫಿಕೇಟ್ ತಗೊಳ್ಳಿ, RTO ಆಫೀಸಲ್ಲಿ ನಿಂತ್ಕೊಳ್ಳಿ. ಅದಕ್ಕೆ ಹೇಳ್ತಾರೆ ಇಲ್ಲ ನೀವು ಅದಕ್ಕೊಂದು ಸ್ಪೆಷಲ್ ಪರ್ಮಿಷನ್ ತಗೊಳ್ಬೇಕು. ಈಗ ಪೊಲೀಸ್ನವ್ರಿಗೆ ಹೇಳ್ತಾರೆ ಇಲ್ಲ ನೀವು ಬೇರೆ ಎಲ್ಲ ಒಂದು ಕ್ರೈಮನ್ನ ಹಿಡಿಯೋದ್ರ ಜೊತೆಗೆ ಯಾರು ಸಿಂಗಲ್ ಆಗಿ ಕಾರಲ್ಲಿ ಹೋಗ್ತಾರೆ ಅವ್ರನ್ನು ಹಿಡಿಬಹುದು. ಹೊಸ ಆದಾಯದ ಮೂಲ ಸೃಷ್ಟಿ ಆಯ್ತು. ಬೆಂಗಳೂರಿನ ಯಾವ ರೀತಿ ಧ್ವಂಸ ಮಾಡಕ್ ಸಾಧ್ಯ ಇದೆಯೋ ಆ ರೀತಿ ಇದೆ. ನೀವು ಬೆಂಗಳೂರಿನ ಫುಟ್ಪಾತ್ಗಳ ಸ್ಥಿತಿ ತಗೊಳ್ಳಿ ಸರ್. ನಾನು ನಿಮ್ಮ ರಿಪಬ್ಲಿಕ್ ಅಲ್ಲಿ ನಾನು ನಿಮ್ಮ ಎಡಿಟರ್ಗೆ ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ಒಂದು ಸರ್ವೆ ಮಾಡಿ ನೀವು ಸರ್. ಒಂದೇ ಒಂದು 500 ಮೀಟರ್ಸ್ ಫುಟ್ಪಾತ್ ಇಡೀ ಬೆಂಗಳೂರಿನಲ್ಲಿ ನೀವು ಎಲ್ಲಾದ್ರೂ ಚೂಸ್ ಮಾಡಿ.
ಲಾಲ್ಬಾಗ್ ಒಳಗಡೆ, ಕಬ್ಬನ್ ಪಾರ್ಕ್ ಒಳಗಡೆ ಬೆಸ್ಟ್ ಏರಿಯಾ ಯಾವುದು, ಟೆಂಡರ್ ಶೂರ್ ನೀವು ಮಾಡಿರುವಂತ ಏರಿಯಾ ಕಡೆ, ವಿಧಾನಸೌಧ ಸುತ್ತಮುತ್ತ ಏರಿಯಾ 500 ಮೀಟರ್ಸ್ ಕ್ಲೀನ್ ಆಗಿ ನಾನ್ ಸ್ಟಾಪ್ ಆಗಿರುವಂತ ಫುಟ್ಪಾತ್ ಬೆಂಗಳೂರಿನಲ್ಲಿ ಕರೆಕ್ಟ್ ಆಗಿದೆಯಾ ತೋರಿಸಿ. ಇದು ಬೆಂಗಳೂರಿನ ಸ್ಥಿತಿ. ನೀವು ಟ್ರಾಫಿಕ್ ಸಮಸ್ಯೆಯಲ್ಲಿ ಬಳಲ್ತಾ ಇರುವಂತಹ ಒಂದು ನಗರದಲ್ಲಿ BMTC ಬಸ್ಗಳ ಸಂಖ್ಯೆ ಜಾಸ್ತಿ ಮಾಡಲ್ಲ. ಚಿಕ್ಕ ಚಿಕ್ಕ ರೋಡ್ಗಳಿದೆ ನಮ್ಮಲ್ಲಿ. ಬೆಂಗಳೂರಿಗೆ ಬೇಕಾಗಿರುವಂಥದ್ದು ಸಣ್ಣದಾಗಿರುವಂಥ ಬಸ್ಗಳು, BMTCಯಿಂದ ಸಣ್ಣದಾಗಿರುವಂಥ ಬಸ್ಗಳನ್ನು ನೀವು ತಗೊಂಡು ಬರಲ್ಲ. 4-5 ಜನ ಒಟ್ಟಿಗೆ ಕಾರ್ಪೂಲ್ ಮಾಡಿಕೊಂಡು ಒಟ್ಟಿಗೆ ಹೋಗ್ತಾರೆ ಅಂತಂದ್ರೆ ಕಾರ್ಪೂಲಿಂಗ್ ಅನ್ನು ಬ್ಯಾನ್ ಮಾಡ್ತೀರಿ. ಜನ ಏನೋ ಟ್ರಾಫಿಕ್ ಅಲ್ಲಿ ಅವ್ರ ಹತ್ರ ವೆಹಿಕಲ್ ಇಲ್ಲ, ಇನ್ನೊಬ್ರು ಯಾವುದೋ ಬೈಕ್ ಹಿಂದೆ ಕೂತ್ಕೊಂಡು ಹೋಗ್ತಾರೆ ಅಂತಾರೆ, ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡ್ತೀರಿ. ಆಟೋ ರಿಕ್ಷಾಗಳು ಹೆಂಗೋ ಒಂದು ಹೆಲ್ಪ್ ಮಾಡ್ತಾ ಇದ್ದಾವೆ, ಊಬರ್ ಇನ್ನೊಂದು ಎಲ್ಲಾದ್ರ ಮೇಲೂ ಸೇರ್ಕೊಂಡು ಅವ್ರ ಮೇಲೆ ನೀವು ನಿಯಂತ್ರಣಕ್ಕೆ ಅವ್ರಿಗೆ ನೀವು ಯಾವುದೇ ರೀತಿಯಾದಂಥ ಸಪೋರ್ಟ್ ಕೊಡೋದಿಲ್ಲ. ಆಟೋಗೆ, ಮತ್ತೊಬ್ಬರಿಗೆ, ಟ್ಯಾಕ್ಸಿ ಡ್ರೈವರ್ಸಿಗೆ. ಮೆಟ್ರೋನ ನೀವು ಡಿಲೇ ಮಾಡ್ತೀರಿ. ಯಾವ ಮೆಟ್ರೋ ಲೈನ್ ಕರೆಕ್ಟ್ ಟೈಮಿಂಗ್ ನೀವು ರೆಡಿ ಮಾಡಲ್ಲ. ಇದ್ಯಾವುದೂ ನೀವು ಮಾಡ್ದಲೆ 18 ಕಿಲೋಮೀಟರ್ 25,000 ಕೋಟಿ ರೂಪಾಯಿ ಖರ್ಚು ಮಾಡಿ ಲಾಲ್ಬಾಗ್ನಲ್ಲಿ 6 ಎಕರೆ ಜಾಗನ ನಾವು ಕಬ್ಜಾ ಮಾಡಿಕೊಂಡು 3,000 ಕೋಟಿ ವರ್ಷ ಹಳೇದಿರುವಂತ, ಮತ್ತೆ ನಂಬರ್ ಹೇಳ್ತೀನಿ, 3,000 ಕೋಟಿ ವರ್ಷ 3,000 ಮಿಲಿಯನ್ ಇಯರ್ಸ್ ಹಳೆ ಇರುವಂತ ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತ ಕೆಂಪೇಗೌಡರ ಗೋಪುರ ಇರುವಂತ ಲಾಲ್ಬಾಗ್ನ ಬಂಡೆಯನ್ನ ಕೊರೆದು ನಾವು ಟನಲ್ ಮಾಡ್ತೀವಿ ಅಂತ ಹೊರಟಿದ್ದೀರಾ. ಗುಂಡಿ ಮುಚ್ಚಿ ಸರ್, ನಿಮ್ಗೆ ಗುಂಡಿ ಮುಚ್ಚಕ್ ಆಗ್ತಾ ಇಲ್ಲ, ಟನಲ್ ಮಾಡ್ತಾರಂತೆ. 2 ಕಿಲೋಮೀಟರ್ ಪೆಂಡಿಂಗ್ ಇರುವಂತ ಫ್ಲೈಓವರ್ ಕಂಪ್ಲೀಟ್ ಮಾಡಕ್ ಹೋಗ್ತಾ ಇಲ್ಲ, ಹೊಸದಾಗಿ 100 ಕಿಲೋಮೀಟರ್ ಫ್ಲೈಓವರ್ ಮಾಡ್ತಾರಂತೆ. ಈಗ ಅಭಿವೃದ್ಧಿ ವಿಚಾರ ಬಂದಾಗ ನೀವು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಗುಂಡಿ ಮುಚ್ಚಿ ಅಂತ ಹೇಳ್ತಾ ಇದ್ದೀರಿ. ಇದೇ ವಿಚಾರವನ್ನ ಅಭಿವೃದ್ಧಿ ವಿಚಾರ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಅಂತಂದ್ರೆ ಅವರು ಹಿಂಗೆ ಹೇಳ್ತಾ ಇರೋದು. ಬಿಜೆಪಿ ಅವರಿಂದ ಅಭಿವೃದ್ಧಿ ಪಾಠವನ್ನ ನಾವು ಕಲಿಬೇಕಾ? ಅದರಲ್ಲೂ ಎಸ್ಪೆಷಲಿ CM ಸಿದ್ದರಾಮಯ್ಯ ಅವರು ನಿಮ್ಮನ್ನ ಅವಾಗ ನೆನಪು ಮಾಡ್ಕೊತಾನೆ ಇರ್ತಾರೆ, ತೇಜಸ್ವಿ ಸೂರ್ಯ ಅಂತ ಹೇಳಿ. ಅವ್ರು ಹೇಳೋದೇನಂತಂದ್ರೆ, ಇನ್ಕ್ಲೂಡಿಂಗ್ ತೇಜಸ್ವಿ ಸೂರ್ಯ, ನಮ್ಮ ರಾಜ್ಯದ ಸಂಸದರು ಕೇಂದ್ರ ಸರ್ಕಾರಕ್ಕೆ ಎಷ್ಟು ಒತ್ತಾಯ ಮಾಡಿದಿರಿ ನೀವು, ನಮ್ಮ ರಾಜ್ಯಕ್ಕೆ ಅನುದಾನ ಕೊಡಿ ಅಂತ. ಪ್ರಧಾನಿ ಮೋದಿ ಅವರು ಎದುರುಗಡೆ ನಿಂತ್ಕೊಂಡು ಮಾತಾಡೋ ಧೈರ್ಯನೇ ಇಲ್ಲ ಇವರಿಗೆ. ನೀವು ರಾಜ್ಯ ಸರ್ಕಾರಕ್ಕೆ ಬುದ್ಧಿ ಹೇಳ್ತೀರಾ ಅನ್ನುವಂಥ ಪ್ರಶ್ನೆಯನ್ನ ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ, DCM DK ಶಿವಕುಮಾರ್, ಕಾಂಗ್ರೆಸ್ನ ಹಲವು ನಾಯಕರು ಮಾಡ್ತಾರೆ. ಏನ್ ಪಾಯಿಂಟ್ ಅಂತಂದ್ರೆ, ಅವ್ರು ಹೇಳ್ತಾ ಇರೋದು ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನ ಅನುಸರಿಸುತ್ತೆ ರಾಜ್ಯಕ್ಕೆ ಅನುದಾನ ಕೊಡೋ ವಿಚಾರದಲ್ಲಿ. ಹಿಂಗಾಗಿ ಬಹಳ ಸಮಸ್ಯೆಗಳಾಗುತ್ತೆ. ಬಿಜೆಪಿ ಅವರು ತಗೊಂಬರಲಿ ಅನುದಾನ ಕೇಂದ್ರ ಸರ್ಕಾರದಿಂದ ಅಂತ ಹೇಳ್ತಾರೆ. ಅವ್ರಿಗೆ ನಿಮ್ಮ ಉತ್ತರ ಏನು? ಸರ್, ಇದನ್ನ ಫ್ರಾಂಕ್ ಆಗಿ ಹೇಳ್ತೀನಿ, ನಾನು ಪ್ರೈಮರಿ ಸ್ಕೂಲ್ನಲ್ಲಿ ಇರಬೇಕಾಗಿದ್ರಿಂದನೂ ಯಾರು ಬೇರೆ ಸರ್ಕಾರದಲ್ಲಿರೋರು ಅವ್ರ ಮೇಲೆ ಮಲ್ತಾಯಿ ಧೋರಣೆ. ನಾನು ಆಕ್ಚುಲಿ ಒಂದ್ ದಿವಸ ನಮ್ಮ ಅಮ್ಮಂಗೆ ಕೇಳಿದಮ್ಮ, ಇದು ಏನ್ ಹಂಗಂದ್ರಿ ಮಲ್ತಾಯಿ ಧೋರಣೆ ಅಂತ. ಇದು ಯಾಕೆ ಅಂದ್ರೆ ನಮ್ಮ ಪಾಲಿಟಿಕ್ಸ್ ಅಲ್ಲಿ ಇದೊಂದು ಕಾಮನ್ ಕ್ಲೀಶೆ ಆಗ್ಬಿಟ್ಟಿದೆ ಇದೆಲ್ಲ. ಬೆಂಗಳೂರಿನಲ್ಲಿ 500 ಮೀಟರ್ ಫುಟ್ಪಾತ್ ಸರಿದಲ್ಲೇ ಇರೋದಿಕ್ಕೆ ನರೇಂದ್ರ ಮೋದಿ ಕಾರಣನೇನ್ರಿ? ನಿಮಗೆ ಗುಂಡಿ ಮುಚ್ಚಕ್ಕಾಗ್ಲಿಲ್ಲ ಅಂದ್ರೆ ಮೋದಿ ಅವ್ರು ಬಂದು ಬಿಡ್ತಾ ಇದಾರೆ ನಿಮ್ಗೆ ಗುಂಡಿ ಮುಚ್ಚಬೇಡಿ ನೀವು ಅಂತ. ಇದು ಹೆಂಗೆ ಅಂತಂದ್ರೆ, ಕುಣಿಯಕ್ಕಾಗ್ದಲೇ ಇರೋರು ನೆಲ ಡೊಂಕು ಅಂದಂತೆ ಅಂತ ಇದನ್ನ ನರೇಂದ್ರ ಮೋದಿ ಅವ್ರ ಮೇಲೆ ಹಾಕುವಂತ ಒಂದು ಕೆಲಸ ಇದು. ಈಗ ನೀವು ಅನುದಾನ ಅದು ಇದು ಎಲ್ಲ ನಂಬರ್ಸ್ ಪ್ರಶ್ನೆ, ನಾನು ಅಲ್ಲಿಗೆ ಬರ್ತೀನಿ. ಅದನ್ನೆಲ್ಲ ಬಿಟ್ಬಿಡಿ. ನಿಮ್ ಕೈಲಿರೋದು ಇದೆಯಲ್ಲಪ್ಪ, ಈಗ ನಿಮ್ ಕೈಲೇ ಅನುದಾನ ಇದೆ. ಈಗ ಬೆಂಗಳೂರಿಗೆ ಎಷ್ಟು ಅನುದಾನ ಕೊಡೋದಿಕ್ಕೆ ಒಂದು ರಿಸರ್ವ್ ಇದಾವೆ, ಟ್ಯಾಕ್ಸ್ ರೆವೆನ್ಯೂಸ್ ಇದಾವೆ, ಅದು ನಿಮ್ ಕೈಲೇ ಇದೆ. ಇದು ನರೇಂದ್ರ ಮೋದಿ ಅವ್ರ ಮೇಲೆ ಡಿಪೆಂಡ್ ಆಗಿರೋದಲ್ಲ. ಅದನ್ನ ಯಾಕೆ ನಿಮ್ ಕೈಲಿ ಮಾಡಕ್ ಆಗ್ತಾ ಇಲ್ಲ? ಈಗ ನಾಳೆ ಬೆಳಗ್ಗೆ ಬೆಂಗಳೂರಿನ ಎಲ್ಲ ಗುಂಡಿಗಳನ್ನ ಮುಚ್ಚಿ ಅಂತಾರಾಷ್ಟ್ರೀಯ ಮಟ್ಟದ ರಸ್ತೆ ನಾವು ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಘೋಷಣೆ ಮಾಡಿದ್ರೆ, ಏನ್ ನಾಡಿದ್ ನರೇಂದ್ರ ಮೋದಿ ಅವ್ರು ಬಂದು ಇದನ್ನ ಪ್ರಿವೆಂಟ್ ಮಾಡ್ತಾರ ಅಥವಾ ಆರ್ಮಿನ್ ಕಳಿಸಿ ಇದನ್ನ ನಿಲ್ಸ್ತಾರ? ಅಕಸ್ಮಾತ್ ಏನಾದ್ರು ಒಳ್ಳೆ ರಸ್ತೆ ಮಾಡ್ಬಿಟ್ರೆ ಇವರು ಬೆಂಗಳೂರಿನಲ್ಲಿ ಜನ ಇದಾಗ್ಬಿಡ್ತಾರೆ ಅಂತ. ನಿಮ್ ಕೈಲಿರೋದ್ ಮಾಡಿ ನೀವು. ಇದು ಮೊದಲನೇದು. ಎರಡನೇದು, ಕಳೆದ UPA ಸರ್ಕಾರದ ಟೈಮ್ನಲ್ಲಿ 10 ವರ್ಷದಲ್ಲಿ ಕರ್ನಾಟಕಕ್ಕೆ 89,000 ಕೋಟಿ ರೂಪಾಯಿ 10 ವರ್ಷದ ಅವಧಿಯಲ್ಲಿ ಕರ್ನಾಟಕಕ್ಕೆ ಬಂದಿತ್ತು. ನರೇಂದ್ರ ಮೋದಿ ಸರ್ಕಾರದ 10 ವರ್ಷದ ಅವಧಿಯಲ್ಲಿ 2014ರಿಂದ 24ರಲ್ಲಿ 2,47,000 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಬಂದಿದೆ. ಪ್ರೈಮರಿ ಸ್ಕೂಲ್ ಮಗುಗೂ ಹೋಗ್ಬಿಟ್ಟು ಕೇಳಿದ್ರೆ 89,000 ಕೋಟಿ ಜಾಸ್ತಿನೋ
2,49,000 ಕೋಟಿ ಜಾಸ್ತಿನೋ ಅಂತ ಕೇಳಿದ್ರೆ ಪ್ರೈಮರಿ ಸ್ಕೂಲ್ ಮಗುನೂ ಹೇಳುತ್ತೆ ಎರಡನೇದು ಜಾಸ್ತಿ ಅಂತ. ಇದು ಬೇರೆ ಎಲ್ರಿಗೂ ಕನ್ವಿನ್ಸ್ ಮಾಡ್ಬೋದು ನೀವು, ಆದ್ರೆ ಸಿದ್ದರಾಮಯ್ಯನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಕನ್ವಿನ್ಸ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಅವ್ರು ಒಪ್ಪಕ್ ತಯಾರಿಲ್ಲ. ರಾಜಕಾರಣದ ಕಾರಣ ಅಷ್ಟೇ. ಈ ಅನುದಾನದ ಇಂಪ್ಯಾಕ್ಟ್ ನ ನೀವು ಒಂದು 2-3 ಯೋಚನೆ ಮಾಡಿ. ಬೆಂಗಳೂರಿನಲ್ಲಿ 2014ರಲ್ಲಿ ಟೋಟಲ್ ಮೆಟ್ರೋ ಕನೆಕ್ಟಿವಿಟಿ ಬೆಂಗಳೂರಲ್ಲಿ ಇದ್ದಿದ್ದು 7 ಕಿಲೋಮೀಟರ್ಸ್. ಇವತ್ತು ಬೆಂಗಳೂರಿನಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಇರುವಂತದ್ದು 96 ಕಿಲೋಮೀಟರ್ಸ್. ವ್ಯತ್ಯಾಸ ಆಗಿಲ್ವಾ? ಕೇಂದ್ರ ಸರ್ಕಾರದ ಸಹಯೋಗದಿಂದ, ಕೇಂದ್ರ ಸರ್ಕಾರದ ಅನುದಾನದಿಂದಾಗಿ ಈ ಎಲ್ಲ ಪ್ರಾಜೆಕ್ಟ್ಗಳಾಗಿದೆ. ರೈಲ್ವೆ ಬಜೆಟ್ ಆನ್ ಅನ್ ಆವರೇಜ್, ಕರ್ನಾಟಕದ ಜನ ತಿಳ್ಕೊಳ್ಬೇಕಿದು, UPA ಸರ್ಕಾರ ಅಧಿಕಾರದಲ್ಲಿದ್ದಾಗ ಆನ್ ಅನ್ ಆವರೇಜ್ ಪ್ರತಿ ವರ್ಷ ಕರ್ನಾಟಕಕ್ಕೆ ರೈಲ್ವೇಸ್ ಅಲ್ಲಿ ಬರ್ತಾ ಇದ್ದಿದ್ದು ಸರಾಸರಿ 800 ಕೋಟಿ, 800 to 850 crores ಪ್ರತಿ ವರ್ಷ ಬರ್ತಾ ಇತ್ತು. ಇವತ್ತು ಬರೀ ರೈಲ್ವೇಸ್ ಅಲ್ಲಿ ಆವರೇಜ್ 7,500 ಕೋಟಿ ಪ್ರತಿ ವರ್ಷ ಕರ್ನಾಟಕಕ್ಕೆ ಬರುತ್ತೆ. ಪ್ರತಿ ವರ್ಷ ಕರ್ನಾಟಕಕ್ಕೆ ಯಾವ 800 ಕೋಟಿ, ಯಾವ್ದು 7,500 ಕೋಟಿ, ವ್ಯತ್ಯಾಸ 35% ಜಂಪ್ ಇದೆ. ನೀವೀಗ ಮೆಟ್ರೋದ ಮಾತನ್ನ ಹೇಳ್ತಾ ಇದ್ರಿ ಪದೇ ಪದೇ. ಈ ಮೆಟ್ರೋ ವಿಚಾರವಾಗಿ 2 ಪ್ರಶ್ನೆ ಇದೆ ನಂದು. ಒಂದು, ಈ ಮೆಟ್ರೋಗೆ ಬಸವಣ್ಣನ ಹೆಸರಿಡಬೇಕು ಅನ್ನುವಂತಹ ವಿಚಾರ ಮೊನ್ನೆ ಭಾರಿ ಜೋರಾಗಿ ಚರ್ಚೆ ಆಯ್ತು. ಆಮೇಲೆ ಇನ್ನೊಂದು ಕಾರ್ಯಕ್ರಮದಲ್ಲಿ ವಾಲ್ಮೀಕಿ ಹೆಸರಿಡಬೇಕು ಅಂತಂದ್ರು. ಈ ಸಿದ್ದರಾಮಯ್ಯನವರಿಗೆ ನನ್ನ ಮನವಿ ಇರೋದು ಯಾವುದು ಅಂತಂದ್ರೆ, ನೀವು ಯಾವ ಸಮುದಾಯನ ಇವಾಗ ಓಲೈಕೆ ಮಾಡಬೇಕು ಅಂತ ಫಸ್ಟ್ ಫಿಕ್ಸ್ ಆಗ್ಬಿಡಿ. ಆಮೇಲೆ ಅದ್ ಯಾವ್ದಾದ್ರೂ ಒಂದ್ ಹೆಸರಿಡಿ. ಒಂದ್ ದಿವಸ ನೀವು ಇವತ್ತು ಒಂದ್ ಕಾರ್ಯಕ್ರಮಕ್ಕೆ ಹೋಗ್ತೀರಿ, ಅಲ್ಲಿ ಬಸವಣ್ಣವ್ರ ಹೆಸರು, ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ತೀರಿ, ಅಲ್ಲಿ ವಾಲ್ಮೀಕಿ ಅವ್ರ ಹೆಸರು, ಇನ್ನೊಂದು ಯಾವ್ದಕ್ಕೆ ಹೋಗ್ತೀರಿ, ಮತ್ತೊಂದು ಹೆಸರು, ಫಸ್ಟ್ ನಿರ್ಧಾರ ಮಾಡ್ಕೊಂಡ್ಬಿಡಿ. ಹೆಂಗೋ ಅವ್ರದ್ದು ಜಾತಿ ಸಮೀಕ್ಷೆ ಕೂಡ ಫ್ಲಾಪ್ ಆಯ್ತು. ಎಲ್ಲೂ ಬೆಂಗಳೂರಿನಲ್ಲಂತೂ ನಿನ್ನೆ ನಮ್ಮ ಮನೆಗೆ ಬಂದಾಗ ಜನ, ಅವ್ರ ಅಧಿಕಾರಿಗಳೆಲ್ಲರೂ ಕೇಳಿದೆ, ಎಷ್ಟು ಜನ ನಿಮ್ಗೆ ಯಾವ ತರ ಉತ್ತರ ಕೊಡ್ತಾ ಇದ್ದಾರೆ ಅಂತ. 10 ಮನೆಗೆ ಹೋದ್ರೆ ಕಷ್ಟ ಬಿದ್ದಲ್ಲಿ 2 ಮನೆಯಲ್ಲಿ ಜನ ಡೇಟಾ ಕೊಡ್ತಾ ಇದ್ದಾರೆ ಅಂತ. ಇನ್ 8 ಮನೆಯಲ್ಲಿ ಜನ ಯಾರು ಬಾಗ್ಲೇ ತೆಗಿತಾ ಇಲ್ಲ. ಇದು ಬೆಂಗಳೂರಿನ ಕತೆ, ನನಗೆ ಕರ್ನಾಟಕದ ಬೇರೆ ಕಡೆ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಇದು ಈ ಸ್ಥಿತಿ ಇದೆ. ಸೊ ಪಾಪ ಸಿದ್ದರಾಮಯ್ಯನವ್ರಿಗೆ ಈ ಜಾತಿ ಸಮೀಕ್ಷೆ ಆದ್ಮೇಲೂ ಕೂಡ ಯಾವ ಜಾತಿ ದೊಡ್ಡ ಸಂಖ್ಯೆಯಲ್ಲಿದೆ, ಈ ಜಾತಿ ಹೆಸರು ಇಡೋಣ ಬೆಂಗಳೂರು ಮೆಟ್ರೋಗೆ ಅನ್ನೋದು ಬಹುಶಃ ಉತ್ತರ ಅವ್ರಿಗೆ ಸಿಗೋದಿಲ್ಲ. ಆದ್ರಿಂದ ಇದು ಪ್ರತಿ ಕಾರ್ಯಕ್ರಮಕ್ಕೆ ಹೋದ್ರು ಆ ಜಾತಿ ಜನಾಂಗದ ಹಿರಿಯರ ಹೆಸರು ನಿಮಗೆ ಮೆಟ್ರೋಗೆ ಇಡ್ತೀವಿ ಅಂತ ಈ ಕಾಗೆ ಹಾರಿಸ್ತಾನೆ ಇರ್ತಾರೆ. ಈ ಮೆಟ್ರೋ ದರದ ಬಗ್ಗೆ ಆಗ್ತಾನೆ ಇರುತ್ತೆ. ತೇಜಸ್ವಿ, ಮೆಟ್ರೋ ದರದ ಬಗ್ಗೆಯೂ ಕೂಡ ಭಾರಿ ಆಕ್ರೋಶ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ನಾನು ಇದನ್ನೇ ಹೇಳಕ್ ಹೋಗಿದ್ದು, ಬೆಂಗಳೂರಿನಲ್ಲಿ ಇವತ್ತು ಜನರ ಸ್ಥಿತಿ ಹೆಂಗಿದೆ ಅಂತ ಯೋಚನೆ ಮಾಡಿ ಸರ್. ನಾಯಿ ಪಾಡು ಲಿಟ್ರಲಿ. ರಸ್ತೆಲಿ ಹೋಗ್ತೀರಾ ಅಂದ್ರೆ ರಸ್ತೆ ಸರಿ ಇಲ್ಲ, ಬರೀ ಗುಂಡಿ. ಅರ್ಧ ದಿನ ಮಳೆ ಬಂತು ಅಂತಂದ್ರೆ ರಸ್ತೆಲೇ ಸ್ವಿಮ್ಮಿಂಗ್ ಪೂಲ್. ಅದು ಪಾಪ 2 ವೀಲರ್ಸ್ಗಳದ್ದಂತೂ ನೀವು ಆ ಕಥೆನೇ ನೀವು ಯೋಚನೆ ಮಾಡಿ. ಪಕ್ಕದಲ್ಲಿ ಯಾವ್ದೋ ಕಾರ್ ಹೋಗ್ತವೆ, ವಿಶೇಷವಾಗಿ ಪಾಪ ಹೆಣ್ಮಕ್ಳು ಸೀರೆ ಗೀರೆ ಉಟ್ಕೊಂಡಿರ್ತಾರೆ, ಆಫೀಸಿಂದ ಚೂಡಿದಾರ್ ಹಾಕೊಂಡು ಬರ್ತಿರ್ತಾರೆ, ಅದ್ರ ಮೇಲೆಲ್ಲ ಇದನ್ನ ಹಾರತ್ತೆ. ಎಷ್ಟೋ ಸತಿ ನೀವು ನೋಡಿರ್ತೀರಾ, ಒಂಚೂರು ರೈಲ್ವೆ ಬ್ರಿಡ್ಜ್ ಇತ್ತು, ಇನ್ನೊಂದಿತ್ತು ಅಂದ್ರೆ ಅದ್ರ ಕೆಳಗಡೆ ಎಲ್ಲ ಜನ ನಿಂತ್ಕೊಂಡು ಮಳೆಯಲ್ಲಿ ಇದನ್ನ ಮಾಡ್ಕೊಂಡು ಇದನ್ನ ನೋಡ್ಕೊಂಡು, ಇದು ಒಂದು ಮಿಡಲ್ ಕ್ಲಾಸ್ ಜನದ ಸ್ಥಿತಿ. ಸರಿ, ಮೆಟ್ರೋಲ್ ಹೋಗೋಣಪ್ಪ ಟ್ರಾಫಿಕ್ ಇಂದ ಬಚಾವಾಗಿ ಅಂತಂದ್ರೆ, ಇಡೀ ದೇಶದಲ್ಲಿ ಅತಿ ಹೆಚ್ಚು ದರ ಇರುವಂತ ಮೆಟ್ರೋ ಯಾವುದು ಅಂತಂದ್ರೆ ಬೆಂಗಳೂರು ಮೆಟ್ರೋ. 90 ರೂಪೀಸ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗುವಂತ ಬೆಂಗಳೂರಿನ ಮೆಟ್ರೋದು ಹೈಯೆಸ್ಟ್ ಕಾಸ್ಟ್. ಯಾವ ದೇಶದಲ್ಲೂ ಇಲ್ಲ. ನೀವು ಮೆಟ್ರೋ ದರ ಕಡಿಮೆ ಮಾಡಿ ಅಂತ ನಾವು ಮನವಿ ಮಾಡಿದ್ರೆ, ಹೋರಾಟ ಮಾಡಿದ್ರೆ, ಇಲ್ಲ ಇದು ಕೇಂದ್ರ ಸರ್ಕಾರ ಮಾಡಿರೋದು ಅಂತ ಸುಳ್ಳು ಹೇಳ್ತಾ ಇದ್ದಾರೆ. ನಾನು ನಿಮ್ಮ ಮುಖಾಂತರ ಇಡೀ ರಾಜ್ಯದ ಜನತೆಗೆ, ಮುಖ್ಯಮಂತ್ರಿಗಳಿಗೆ ಮತ್ತೆ ನಾನು ಸ್ಪಷ್ಟನೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಕೇಂದ್ರ ಸರ್ಕಾರ ಮೆಟ್ರೋ ದರ ಏರಿಕೆ ಮಾಡಿದಿದ್ರೆ ಆ ಏರಿಕೆ ಡೆಲ್ಲಿಲೂ ಆಗ್ಬೇಕಿತ್ತು, ಮುಂಬೈಯಲ್ಲೂ ಆಗ್ಬೇಕಿತ್ತು, ಚೆನ್ನೈ ಕೊಚ್ಚಿಲೂ ಆಗ್ಬೇಕಿತ್ತು, ಬೆಂಗಳೂರಿನಲ್ಲೂ ಆಗ್ಬೇಕಿತ್ತು. ಅಲ್ಲೆಲ್ಲೂ ಆಗ್ಲಿಲ್ಲ, ಬೆಂಗಳೂರಲ್ಲಿ ಮಾತ್ರ ಯಾಕಾಯ್ತು? ತಿರ್ಗಾ ಬಹುಶಃ ನರೇಂದ್ರ ಮೋದಿ ಅವರು ನೀವು ಹೇಳ್ದಂಗೆ ಮಲತಾಯಿ ಧೋರಣೆ ತೋರಿಸಿ ಬೆಂಗಳೂರು ಮೆಟ್ರೋದ ದರ ಮಾತ್ರ ಇಲ್ಲಿ ಏರಿಕೆ ಮಾಡಿ. ನಾನು ಹೇಳಿದಲ್ರಿ, ಅಲ್ಲಲ್ಲ, ನಾನು ಆಯ್ತಾ, ಈ ರೀತಿ ಆರ್ಗ್ಯುಮೆಂಟ್ಗಳು. ಮೆಟ್ರೋ, ಡೆಲ್ಲಿ ಮೆಟ್ರೋದು ಕೂಡ ದರ ಒಂದು 15 ದಿವಸದ ಹಿಂದೆ ಏರಿಕೆ ಮಾಡಿದ್ರು. ಪ್ರತಿ ಸ್ಟೇಜಿಗೆ ಡೆಲ್ಲಿ ಮೆಟ್ರೋ ಅವರು ₹1 ಜಾಸ್ತಿ ಮಾಡಿದ್ರು. ₹4 ಇದ್ದಿದ್ದು ₹5 ಆಗಿದೆ. ನಾನು ಹೇಳ್ತಿರುವಂತ ಪ್ರತಿಯೊಂದು ಡೇಟಾ ಸಾರ್ವಜನಿಕ ವಲಯದಲ್ಲಿ ಅವೈಲಬಲ್ ಇದೆ. ನೀವು ಚಾಟ್ GPT ತೆಗೆದು ಇದನ್ನ ಗೂಗಲ್ ಮಾಡಿದ್ರೆ ಅಥವಾ ಚಾಟ್ GPT ಇದನ್ನ ಇನ್ಪುಟ್ ಕೊಟ್ಟರೆ ಇಮಿಡಿಯೇಟ್ ಆಗಿ ನಿಮಗೆ ಆ ಟೇಬಲೇ ಕೊಟ್ಬಿಡುತ್ತೆ. ಡೆಲ್ಲಿಲಿ ಎಷ್ಟು ರೂಪಾಯಿ ಇದೆ, ಬೆಂಗಳೂರಿನಲ್ಲಿ ಎಷ್ಟು ರೂಪಾಯಿ ಇದೆ ಅಂತ.
ಇದು ಏನ್ ಸ್ಥಿತಿ ಸರ್? ನೀವು ರಸ್ತೆಯಲ್ಲಿ ಕಾರ್ ತಗೊಂಡು ಹೋಗ್ತೀರಾ ಅಂದ್ರೆ ಒಬ್ರೇ ಕೂತ್ಕೊಂಡ್ರೆ ಅದ್ರ ಮೇಲೆ ಟ್ಯಾಕ್ಸ್ ಹಾಕ್ತೀರಾ. ಈ ಕಡೆ ನೀವು ಮೆಟ್ರೋಲ್ ಹೋಗ್ತೀರಿ ಅಂತಂದ್ರೆ ಮೆಟ್ರೋಗ್ ನೀವು 90 ರೂಪಾಯಿ, ಇಡೀ ದೇಶದಲ್ಲೇ ಹೆಚ್ಚು ಮೆಟ್ರೋ ಇದನ್ನ ಮಾಡಿದೀರಾ. ಮಕ್ಳಿಗೆ ಒಳ್ಳೆ ಹಾಲು ಕೊಡ್ತೀವಿ ಮನೇಲಿ ಅಂತಂದ್ರೆ ಹಾಲಿನ ದರ ಏರ್ಸಿದೀರಾ. ಎಲ್ಲ ರಿಜಿಸ್ಟ್ರೇಷನ್ ಕಷ್ಟಪಟ್ಟು ಏನೋ ಮಾಡ್ಕೊಂಡು ಒಂದು ಸೈಟ್ ತಗೊಂಡು ಮನೆ ಕಟ್ಟಿದೀವಿ ಅಂತಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಳಕ್ ಹೋದ್ರೆ ಸ್ಟ್ಯಾಂಪ್ ಡ್ಯೂಟಿ ಏರ್ಸಿದೀರಾ. ಒಂದು ಮಿಡಲ್ ಕ್ಲಾಸ್ ಅನ್ನ ಇನ್ನೊಬ್ರನ್ನ ಹಿಂಡಿ ಹಿಪ್ಪೆ ಮಾಡೋದಿಕ್ಕೆ ಯಾವ್ದಾದ್ರು ಒಂದು ಉದಾಹರಣೆ ಇಡೀ ದೇಶಕ್ಕೆ ಯಾವ್ದಾದ್ರು ಕೊಡ್ಬೋದು ಅಂತಂದ್ರೆ ಅದು ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರದ ಆಡಳಿತ ಅಂತ 100% ಹೇಳು. ತೇಜಸ್ವಿ ಅವರೇ, ಕಾರ್ಯಕ್ರಮದ ಕೊನೆ ಭಾಗದಲ್ಲಿದ್ದೀನಿ. ಒಂದು ಸಂಕ್ಷಿಪ್ತ ಉತ್ತರವನ್ನ ನಿಮ್ಮ ಮುಂದೆ ಬಯಸ್ತೀನಿ ನಾನು. ಈಗ ಬೆಂಗಳೂರು ಅಭಿವೃದ್ಧಿ ಆಗದೆ ಇರೋದಕ್ಕೆ ಮುಖ್ಯವಾದಂತಹ ಕಾರಣ, ಇವನ್ ನಿಮ್ಮ ಸರ್ಕಾರ ಇದ್ದಾಗ್ಲೂ ಕೂಡ, ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಕೂಡ BBMP ಎಲೆಕ್ಷನ್ ಅನ್ನು ಸಿಕ್ಕಾಪಟ್ಟೆ ಅವಾಯ್ಡ್ ಮಾಡಿದ್ರಿ. ಈಗಂತೂ GBA ಆಗಿದೆ, ಇಲ್ಲಿಯೂ ಕೂಡ ಎಲೆಕ್ಷನ್ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಒಂದು ವಾರ್ಡ್ಗೆ ಕಾರ್ಪೊರೇಟರ್ ಅಂತ ಇದ್ರೆ ಆ ಕಾರ್ಪೊರೇಟರ್ನಾದ್ರೂ ಹೋಗಿ ಹಿಡ್ಕೊಳ್ತಿದ್ರು ಆ ವಾರ್ಡ್ನ ಜನ. ಈಗ ಅದೂ ಇಲ್ಲ. ಈ ರೀತಿಯ ಪರಿಸ್ಥಿತಿ, ತ್ರಿಶಂಕು ಸ್ಥಿತಿಯಲ್ಲಿ ಬೆಂಗಳೂರಿನವರು ಇದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇದಕ್ಕೆ ತಮ್ಮಿಂದ ಸಂಕ್ಷಿಪ್ತವಾದಂತಹ ಉತ್ತರ. BBMP ಎಲೆಕ್ಷನ್ ನ ಮಾಡದಲ್ಲೇ ಇರುವಂತಹ ತಪ್ಪು ಕಳೆದ 2.5 ವರ್ಷದಲ್ಲಿ ಈ ಸರ್ಕಾರದ ಮೇಲೆ ಎಷ್ಟಿದೆಯೋ ಅಷ್ಟೇ ತಪ್ಪು ಹಿಂದಿದ್ದಂತ ಬಿಜೆಪಿ ಸರ್ಕಾರಗಳ ಮೇಲೂ ಇದೆ. ಇದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಮ್ಮ ಪಾರ್ಟಿಯ ಒಳಗಿನ ವೇದಿಕೆಗಳಲ್ಲೂ ಕೂಡ ನಾನು ಎಷ್ಟೋ ಸತಿ ಬೆಂಗಳೂರಿಗೆ ಎಲೆಕ್ಷನ್ ಬೇಕು, ಕಾರ್ಪೊರೇಟರ್ಗಳು ಬೇಕು ಅನ್ನೋದನ್ನ ನಾನು ಎಷ್ಟೋ ಸತಿ ಮಾತನಾಡಿದೆ. ಇವತ್ತು ಸಾರ್ವಜನಿಕವಾಗಿ ಅದನ್ನ ನಾನು ಹೇಳ್ತಾ ಇದ್ದೀನಿ. ಸಾಮಾನ್ಯ ಜನ ಬಂದು MP ಹತ್ರ ನಮ್ಮ ಮನೆ ಖಾಲಿ ಸೈಟ್ ಪಕ್ಕದಲ್ಲಿ ಕಸ ಹಾಕ್ತಾ ಇದ್ದಾರೆ, ಅದನ್ನ ಎತ್ಸಿ ಅಂತ ಯಾರು ಬಂದು ಹೇಳಲೇಬಾರದು. ನಮ್ಮ ಮನೆ ರೋಡಲ್ಲಿ ನಾಯಿ ಪ್ರಾಬ್ಲಮ್ ಇದೆ, ಬಂದು ಅದನ್ನ ಸಾಲ್ವ್ ಮಾಡಿ ಅಂತ MP ಹತ್ರ ಬರಬಾರ್ದು. ಇದು ಯಾಕೆ ಇವತ್ತಾಗಿದೆ ಅಂದ್ರೆ BBMP ಎಲೆಕ್ಷನ್ ಮಾಡದಲ್ಲೇ ಇರೋದ್ರಿಂದ. ಈಗ ಇವತ್ತು ಕಾಂಗ್ರೆಸ್ನವ್ರು ಏನ್ ಮಾಡಕ್ ಹೊರಟಿದ್ದಾರೆ ಅಂತ ಹೇಳಿ, ಇದು BBMP ಅಥವಾ ಬೆಂಗಳೂರಿನಲ್ಲಿ ಎಲೆಕ್ಷನ್ ಮಾಡಿ ಬೆಂಗಳೂರಿಗೆ ಒಳ್ಳೇದ್ ಮಾಡಬೇಕು ಅನ್ನೋದಕ್ಕೆ ಈ GBA ಮಾಡಿರೋದಲ್ಲ. ಬೆಂಗಳೂರಿನಲ್ಲಿ BJP ಬಹಳ ಗಟ್ಟಿಗಿದೆ. ಆ ಕಾರಣಕ್ಕೋಸ್ಕರ BJPಯ ಡಾಮಿನೆನ್ಸ್ ಅನ್ನ ಬೆಂಗಳೂರಿನಲ್ಲಿ ಕಡಿಮೆ ಮಾಡಬೇಕು ಅನ್ನೋ ಕಾರಣಕ್ಕೆ ಕಾರ್ಪೊರೇಷನ್ಗಳನ್ನ 5 ಭಾಗವಾಗಿ ಒಡೆದಿದ್ದಾರೆ. ಈಗ ಈ ಮಾಡೆಲ್ ಅನ್ನ ಹಿಂದೆ ಡೆಲ್ಲಿಯಲ್ಲಿ ಕಾಂಗ್ರೆಸ್ನವರು ಶೀಲಾ ದೀಕ್ಷಿತ್ ಅವರ ಕಾಲದಲ್ಲಿ ಮಾಡಿದ್ರು. 3 ಕಾರ್ಪೊರೇಷನ್ಗಳನ್ನ ಡೆಲ್ಲಿಲಿ ಮಾಡಿದ್ರು. ಅದರಲ್ಲಿ 1 ಕಾರ್ಪೊರೇಷನ್ ಹತ್ರ ಸರ್ಪ್ಲಸ್ ರೆವೆನ್ಯೂ ಇತ್ತು. ಇನ್ 2 ಕಾರ್ಪೊರೇಷನ್ ಹತ್ರ ಮುನ್ಸಿಪಲ್ ಅಥಾರಿಟಿಗಳಿಗೆ ಸಂಬಳ ಕೊಡೋದಕ್ಕೂ ದುಡ್ಡಿಲ್ದಲೆ ಆ 2 ಕಾರ್ಪೊರೇಷನ್ಗಳ ಹತ್ರ ದುಡ್ಡೇ ಇರಲಿಲ್ಲ. 10 ವರ್ಷದಲ್ಲಿ ಅದನ್ನ ಕೇಂದ್ರ ಸರ್ಕಾರ ಬಂದು ಅದನ್ನ ಮುಚ್ಚಬೇಕಾಯ್ತು. ಇವತ್ತು ಬೆಂಗಳೂರಿನಲ್ಲಿ 5 ಕಾರ್ಪೊರೇಷನ್ ಮಾಡಿದ್ದಾರೆ. ಬೆಂಗಳೂರು ಸೌತ್ ಮತ್ತೆ ಬೆಂಗಳೂರು ಈಸ್ಟ್ ಬಿಟ್ರೆ ಇನ್ 3 ಕಾರ್ಪೊರೇಷನ್ಗಳು ರೆವೆನ್ಯೂ ಸರ್ಪ್ಲಸ್ ಆಗತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ಖಾತ್ರಿ ಇಲ್ಲ. ಹಿಂದೆ ಬೆಂಗಳೂರಿಗಿದ್ದಂತ ಸಮಸ್ಯೆ ಏನಿತ್ತು ಅಂತಂದ್ರೆ, ಮೇಯರ್ ಅಲ್ಲಿ ಒಬ್ರು ಮೇಯರ್ ಇದ್ರು. ಮೇಯರಿಗೆ ಯಾವುದೇ ಅಧಿಕಾರ ಇರಲಿಲ್ಲ. ಮೇಯರ್ ಏನು ಅಂತಂದ್ರೆ ಆ ಗೌನ್ ಹಾಕೊಂಡು ಈ ಕಾರ್ಯಕ್ರಮ ಆ ಕಾರ್ಯಕ್ರಮ ಅಟೆಂಡ್ ಮಾಡಬೇಕೇ ಬಿಟ್ರೆ ಎಲ್ಲ ಅಧಿಕಾರ ಇದ್ದಿದ್ದು ಕೂಡ ಕಮಿಷನರ್ ಹತ್ರನೇ. ಇವತ್ತು ಒಬ್ಬ ಪವರ್ಲೆಸ್ ಮೇಯರ್ ಇರುವಂತ ಕಡೆ ಇವತ್ತು 5 ಪವರ್ಲೆಸ್ ಮೇಯರ್ ಮಾಡಿದ್ದಾರೆ ಇವರು. ಮುಂಚೆ 5 ಜನನ ಒಬ್ರನ್ನ ನೋಡ್ಕೊಂಡಿದ್ರೆ ಸಾಕಾಗಿರ್ತಿತ್ತು ಪಾಪ, ಕಾಂಟ್ರಾಕ್ಟರ್ಗಳು ಇನ್ನೊಬ್ರು. ಇವತ್ತು 5 ಜನ ನೋಡ್ಕೋಬೇಕು ಹೋಗಿ. ಇವ್ರು ಮಾಡಿರೋದು ಏನು ಅಂತಂದ್ರೆ ಒಂದು ಎಕ್ಸ್ಟ್ರಾ ಲೇಯರ್ ಆಫ್ ಬ್ಯೂರೋಕ್ರಸಿ ಆಡ್ ಮಾಡಿದ್ದಾರೆ. ಇನ್ನು ಕಡೆ ಒಂದೇ ಒಂದು ಈ GBA ಪ್ರಶ್ನೆ ನೀವು ಕೇಳಿದ್ರಿಂದ, ಬೆಂಗಳೂರಿಗೆ ಸಂವಿಧಾನದ ಪ್ರಕಾರ ಕೂಡ ಬೇಕಾಗಿರೋದು ಏನು ಅಂತಂದ್ರೆ, ಸಂವಿಧಾನ ಕೂಡ ಹೇಳೋದು ಏನು ಅಂತಂದ್ರೆ, ಸ್ಥಳೀಯ ನಾಯಕತ್ವ ಮತ್ತೆ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳ ನೇತೃತ್ವದಲ್ಲಿ ಒಂದು ನಗರ ನಡಿಬೇಕು ಅಂತ. ಆದ್ರೆ ಇಲ್ಲಿ ಪ್ರಾಬ್ಲಮ್ ಆಗಿರೋದು ಏನು ಅಂತಂದ್ರೆ, ಕರ್ನಾಟಕದಲ್ಲಿ ಈ GBAಗೆ ಮುಖ್ಯಮಂತ್ರಿಗಳೇ ಅಧ್ಯಕ್ಷರು, ಅದರಲ್ಲಿ ಕಾರ್ಯಕಾರಿ ಸಮಿತಿ ಅಂತ ಇದೆ, ಆ ಕಾರ್ಯಕಾರಿ ಸಮಿತಿಗೂ ಉಪಮುಖ್ಯಮಂತ್ರಿಗಳು ಹೆಡ್, ಅದರಲ್ಲಿ ಈ 5 ಕಾರ್ಪೊರೇಷನ್ಗಳ ಮೇಯರ್ಗಳ ಮೆಂಬರೂ ಇಲ್ಲ. ಸೊ ಬೆಂಗಳೂರಿನ ಇಫೆಕ್ಟಿವ್ ಆಗಿ ನಡೆಸೋದು ಯಾರು ಇನ್ ಮುಂದೆ ಅಂತಂದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾತ್ರ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಕೆಲಸ ಬರೀ ಬೆಂಗಳೂರು ನಡೆಸೋದಿರಬೇಕು ಅಥವಾ ಇಡೀ ಕರ್ನಾಟಕ ನಡೆಸೋದಿರಬೇಕು? ಇವತ್ತು ಬೆಂಗಳೂರಿನ ಇಷ್ಟೆಲ್ಲಾ ಸಮಸ್ಯೆಗಳಿಗೆ ಇನ್ನೊಂದು ಕಾರಣ ಅಂತಂದ್ರೆ ಸರ್, ಕರ್ನಾಟಕದ ಬೇರೆ ಯಾವ ಭಾಗ ಕೂಡ ಅಭಿವೃದ್ಧಿ ಆಗ್ದಲೇ ಇರುವಂತದ್ದು. ಉತ್ತರ ಕರ್ನಾಟಕದಿಂದ ಎಷ್ಟು ಜನ ಯುವಕರು ಪ್ರತಿ ದಿವಸ ಬೆಂಗಳೂರಿಗೆ ಗುಳಿ ಬರ್ತಾರೆ? ಹೈದರಾಬಾದ್ ಕರ್ನಾಟಕದಿಂದ ಎಷ್ಟು ಕುಟುಂಬಗಳು ಪ್ರತಿ ದಿವಸ ಬೆಂಗಳೂರಿಗೆ ಬರುತ್ತೆ? ಮುಖ್ಯಮಂತ್ರಿಗಳು ಮೇಯರ್ ಕೆಲಸ ಮಾಡಕ್ ಹೋಗ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಕೌನ್ಸಿಲರ್ ಕೆಲಸ ಮಾಡಕ್ ಹೋಗ್ತಾ ಇದ್ದಾರೆ. ನೀವು ಬೆಂಗಳೂರಿಗೆ ಒಳ್ಳೆ ಕೆಲಸ, ಒಂದು ಒಳ್ಳೆ ಅಭಿವೃದ್ಧಿ ಮಾಡೋದಕ್ಕೆ ಬೇಕಾಗಿರುವಂತ ಸಂಸ್ಥೆ ಕೊಡಿ, ಅವರಿಗೆ ಶಕ್ತಿ ಕೊಡಿ, ಎಂಪವರ್ ಮಾಡಿ, ಒಳ್ಳೆ ಕೇಪಬಲ್ ಆಗಿರುವಂತ ಮೇಯರ್ಗಳನ್ನು ಆಯ್ಕೆ ಮಾಡಿ, ಬೆಂಗಳೂರು ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ನಮ್ಮ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ನಮ್ಮ ದಾವಣಗೆರೆ, ಹುಬ್ಳಿ, ಧಾರವಾಡ, ಬೆಳಗಾವಿ, ಬಾಗಲಕೋಟೆ ಇದನ್ನ ಉದ್ಧಾರ ಮಾಡಿ.
ಮಂಗಳೂರನ್ನ ಉದ್ಧಾರ ಮಾಡಿ, ಉಡುಪಿನ ಉದ್ಧಾರ ಮಾಡಿ, ಪ್ರತಿ ದಿವಸ ಅಲ್ಲಿಂದ ಬರ್ತಾ ಇರುವಂತ ಜನರ ಸಂಖ್ಯೆ ಕಡಿಮೆ ಆಯಿತು ಅಂತಂದ್ರೆ ಬೆಂಗಳೂರಿನಲ್ಲಿ ಇರುವಂತ ಪ್ರಾಬ್ಲಮ್ಗಳು 90% ಕಡಿಮೆ ಆಗುತ್ತೆ. ಇದನ್ನೆಲ್ಲ ಮಾಡಿದಾಗ ನೀವೇನ್ ಕನಸಿನ ಬೆಂಗಳೂರು ಅಂತ ಹೇಳಿದಿರಿ, ಈ ಕನಸಿನ ಬೆಂಗಳೂರಿಗೆ ಒಂದು 4 ಹೆಜ್ಜೆ ನಾವು ಇಟ್ಕೊಳಕ್ ಸಾಧ್ಯ ಆಗತ್ತೆ. ಈ ಸರ್ಕಾರದ ಈ ನೇತೃತ್ವದ ಈ ಸುರಂಗ ಬಗೆಯಕ್ಕೆ ರೆಡಿಯಾಗಿರುವಂತ ಲಾಲ್ಬಾಗ್ನಲ್ಲಿರುವಂತ ಬೆಂಗಳೂರಿನಲ್ಲಿ ಉಳಿದಿರೋದೇ ಒಂದು ಲಾಲ್ಬಾಗು, ಕಬ್ಬನ್ ಪಾರ್ಕು, ಹೆಸರುಘಟ್ಟ, ಇದನ್ನು ಎಲ್ಲ ಹಾಕಿ ಮುಚ್ಚಾಕಿ ಫ್ಲೈಓವರ್ ಮಾಡಿ, ಡಬಲ್ ಡೆಕ್ಕರ್ ಫ್ಲೈಓವರು ಕೆಳಗಡೆ ಇದನ್ನ ಮಾಡಿ, ರಿಯಲ್ ಎಸ್ಟೇಟ್ ಮಾಡಿ, ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟಿ ಬೆಂಗಳೂರನ್ನ ಧ್ವಂಸ ಮಾಡಕ್ಕೆ ರೆಡಿ ಇದ್ದಂಗಿದೆ. ಈ ವಿಷನ್ ನಲ್ಲಿ ಬೆಂಗಳೂರು ಉದ್ಧಾರ ಆಗೋದಿಲ್ಲ. ಬಹಳ ನೇರವಾಗಿ ನಾನು ನಿಮ್ಮ ಹತ್ರ ವಿಷಯ ಹೇಳಿದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಸಾಕಷ್ಟು ವಿಚಾರಗಳ ಬಗ್ಗೆ ಮುಕ್ತವಾಗಿ ಮಾತಾಡಿದ್ರೆ ತೇಜಸ್ವಿ ಸೂರ್ಯ, ಧನ್ಯವಾದಗಳು. Co-powered by Canara Bank. Together we can. Beverage partner Campa Energy. Energia Blast Superfast. Payments partner Bheem. भारत का अपना पेमेंट्स ऐप, सबसे भरोसेमंद और सुरक्षित. सेशन पार्टनर श्री साई गोल्ड पैलेस. दीपावली मेगा ऑफर निम्म साई गोल्ड पैलेस नल्ली.